ಬಂಧುಗಳೇ, ವಿದ್ಯೆ, ವಿದ್ಯಾಭ್ಯಾಸ, ವಿದ್ಯಾರ್ಥಿ, ಶಿಕ್ಷಕ, ಶಿಕ್ಷಣ ಸಂಸ್ಥೆಗಳು, ಈ ಪಂಚಪದಗಳು ಮಾನವನ ಸಂಸ್ಕೃತಿಯ, ಮಾನವನ ಸಮೃದ್ಧಿಯ, ಮಾನವನ ಪ್ರಗತಿ ಮತ್ತು ಉನ್ನತಿಯ ಬಹಳ ಶ್ರೇಷ್ಠವಾದಂತಹ ಶಬ್ದಗಳು. ಒಂದು ಹೂವಿಗೆ ಸುವಾಸನೆಯಷ್ಟು ಪ್ರಾಮುಖ್ಯತೆಯು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಗೆ ಪ್ರತಿಭೆ ಮತ್ತು ವ್ಯಕ್ತಿತ್ವ ಬಹಳ ಮುಖ್ಯ. ಇವತ್ತು ಯಾವ ವಿದ್ಯಾರ್ಥಿಯಲ್ಲಿ ಪ್ರತಿಭೆಯ ಜೊತೆಯಲ್ಲಿ ವ್ಯಕ್ತಿತ್ವ ಬೆಳೆಯುತ್ತದೆಯೋ, ಇನ್ನು ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ನೇರವಾದಂತಹ ಎಲ್ಲ ಸವಾಲುಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಇದೆ. ಇವತ್ತು ಸಮಾಜ ಮತ್ತು ವ್ಯಕ್ತಿಯ ಸರ್ವತೋನ್ಮುಖ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಒಂದೇ ಒಂದು ದಾರಿ, ಅತ್ಯುತ್ತಮವಾದಂತಹ ಶಿಕ್ಷಣ ಪದ್ಧತಿ. ಇದರ ಒಂದು ಭಾಗವೇ ಇವತ್ತು ಪ್ರತಿಭಾ ಕಾರಂಜಿ. ಪ್ರತಿಭೆಗಳ ಅನ್ವೇಷಣೆಯ ಮೂಲಕ ಇವತ್ತು ಚಾಂಪಿಯನರು ಯಾರು ಎಂಬುದನ್ನ ನಾವು ಕಂಡುಹಿಡಿಯಲಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ 2024 ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ಇದೀಗ ನಾಡಗೀತೆಯ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಎಲ್ಲರೂ ಕೂಡ ತಮ್ಮ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಎದ್ದು ನಿಂತು ನಾಡಗೀತೆಗೆ ಸಹಕರಿಸಬೇಕು ಅಂತ ವಿನಿಸಿಕೊಳ್ಳುತ್ತಾ ಹೋಲಿ ರಿಡೀಮರ್ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿಯ ವಿದ್ಯಾರ್ಥಿಗಳಿಂದ ಇದೀಗ ನಾಡಗೀತೆ. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ 2024 ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಗೌರವಾನ್ವಿತ ಶಾಸಕ ಅಧಿಕಾರಿಗಳನ್ನ, ಪೂಜನೀಯ ಧರ್ಮಗುರುಗಳನ್ನ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸರ್ವ ಗಣ್ಯಮಾನ್ಯರನ್ನ, ಸಮಸ್ತ ವಿದ್ಯಾಭಿಮಾನಿಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ಪ್ರಾಸ್ತಾವಿಕ ನುಡಿಗಳ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಸರ್ವಮಾನ್ಯರಾದಂತಹ ಶ್ರೀ ವೆಂಕಟೇಶ ಸುಬ್ರಾಯ ಪಟಗಾರ್ ಇವರು. ಬೆಳಗಿನ ಶುಭೋದಯವನ್ನು ಬಯಸ್ತಾ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಇಲಾಖೆ ನಮಗೆ ಒದಗಿಸಿಕೊಟ್ಟಿದೆ. ಪ್ರಯುಕ್ತ ಎಲ್ಲ ಪ್ರತಿಭೆಗಳು ಹರಡುವ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಅನೇಕ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಕ ಮಿತ್ರರು ಮತ್ತು ಪಾಲಕ ಪೋಷಕರು ಸಿದ್ಧಗೊಳಿಸಿ ಈ ಒಂದು ವೇದಿಕೆಗೆ ಕರ್ಕೊಂಡು ಬಂದಿದ್ದಾರೆ. ಇವತ್ತು ಇಡೀ ದಿನ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅನಾವರಣಗೊಳ್ಳಲಿದೆ. ಅವರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಶ್ರೀ ಯು ಟಿ ಖಾದರ್ ಫರೀದ್ ಮಾನ್ಯ
ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರಿಯವರು ಪಾಲ್ಗೊಳ್ಳಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಮಾನ್ಯ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇವರು ಈ ಉದ್ಘಾಟಕರಾಗಿ ಆಗಮಿಸಬೇಕಾಯಿತು. ಅವರನ್ನು ಕೂಡ ನಾನು ಅನುಪಸ್ಥಿತಿಯಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮಾನ್ಯ ಶ್ರೀ ಮಧು ಬಂಗಾರಪ್ಪ ಎಸ್ ಮಾನ್ಯ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇವರು ನಮ್ಮೊಂದಿಗೆ ಇರಬೇಕಾಗಿತ್ತು. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ತಮಗೆ ಬಯಸ್ತೇನೆ. ಹಾಗೆ ಈ ಒಂದು ಬೆಳ್ತಂಗಡಿಯ ಯುವ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಹರೀಶ್ ಪುಂಜ ಇವತ್ತಿನ ಗಣ ಉದ್ಘಾಟಕರಾಗಿದ್ದು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಸರ್. ಸ್ವಾಗತ ಸುಸ್ವಾಗತ. ಹಾಗೆ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೆ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗಡೆ ಸರ್ ಅವರು ನಮ್ಮೊಂದಿಗೆ ಇರಬೇಕಾಯಿತು. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆತ್ಮೀಯ ಶಾಸಕರುಗಳನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಚಿತವಾಗಿಯೇ ಹಾಜರಿದ್ದು ಈ ಒಂದು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿರುವಂಥ ಈ ಭಾಗದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ ಸರ್. ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷ ಆಹ್ವಾನಿತರು ಇದರಲ್ಲಿ ಭಾಗವಹಿಸಬೇಕಾಗಿರೋದ್ರಲ್ಲಿ ತಾರನಾಥ್ ಗಟ್ಟಿ ಸರ್ ಅವರು, ಜೋಕಿಮ್ ಚಾಂಗ್ಲಿ ಅವರು, ಕುಮಾರ್ ಯು ಎಚ್ ಅವರು, ಸದಾನಂದ್ ಮಾವುಜಿ ಅವರು, ಶ್ರೀಮತಿ ಮಮತಾ ಡಿ ಎಸ್ ಗಟ್ಟಿ ಅವರು, ಶ್ರೀಮತಿ ಮಾಲಾ ನಾರಾಯಣ ರಾವ್ ಅವರು, ಹಾಗೆ ಶ್ರೀ ಎಂ ಪಿ ಶ್ರೀನಾಥ್ ಅವರು, ಎಂ ಎಚ್ ರೇವಣ್ಣ ಅವರು, ಇವರೆಲ್ಲರೂ ಕೂಡ ನಮ್ಮನ್ನು ಇರಬೇಕಾಗಿತ್ತು. ನಾನು ಅವರ ಅನುಪಸ್ಥಿತಿಯಲ್ಲಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಅವರಿಗೆ ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಲಿಕ್ಕೆ ಭೌತಿಕವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯವನ್ನು ವಹಿಸಿಕೊಟ್ಟಿರ್ತಕ್ಕಂಥ ಮತ್ತು ನಮ್ಮೊಂದಿಗಿರ್ತಕ್ಕಂಥ ವಂದನೀಯ ಫಾದರ್ ಪ್ರವೀಣ್ ಲಿಯೋ ಲಸ್ರಾಜು ಅವರನ್ನು ನಾನು ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ಇನ್ನೂರ ವಂದನೀಯ ಫಾದರ್ ವಾಲ್ಟರ್ ಓಸ್ವರ್ಡ್ ಡಿಮೆಲ್ಲೋ ಇವರನ್ನು ಕೂಡ ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮೊಂದಿಗೆ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಹಾಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೆ ಪ್ರಾಂಶುಪಾಲರು ಅವರು ಇರಬೇಕಾಗಿತ್ತು. ಅದರವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೊಂದಿಗೆ ಇಲ್ಲಿ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ನಮ್ಮ ಬೆಳ್ತಂಗಡಿ ತಾಲೂಕಿನ ಬ್ಲಾಕ್ ಎಜುಕೇಷನ್ ಆಫೀಸರ್ ತಾರಕೇಶ್ವರಿ ಮೇಡಮ್ ಅವರಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಬಯಸ್ತೇನೆ. ನಮ್ಮ ಡೈಟಿನ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಶಶಿಧರ್ ಅವರಿದ್ದಾರೆ. ಅವರಿಗೂ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಬಯಸ್ತೇನೆ. ನಮ್ಮ ಕಚೇರಿ ನೋಡಲಾಗ್ತಾ ಇರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರು, ಹಾಗೆ ನಮ್ಮ APC ಶೋಭಾರವರು, ಹಾಗೆ ವೇದಿಕೆ ಮೇಲೆ ಅನೇಕ ವಿವಿಧ ಸಂಘದ ಅಧ್ಯಕ್ಷರು ಅದರಲ್ಲಿ ಶಿವಪ್ರಸಾದ್ ಅವರಿದ್ದಾರೆ, ರಿಯಾಜ್ ಅವರಿದ್ದಾರೆ, ಹಾಗೆ ಅನೇಕ ವಿವಿಧ ಸಂಘದ ಗೌರವಿತ ಅಧ್ಯಕ್ಷರುಗಳಿದ್ದಾರೆ. ಹಾಗೆ ಒಂದನೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಕ್ಲಿಫರ್ಡ್ ಸೈಮನ್ ಫಿಲ್ಟೋ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರನ್ನು ಶ್ರೀಮತಿ ರನ್ನಿ ವಾಸ್ ಅವರನ್ನು, ಶ್ರೀಮತಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮತ್ತು ವೇದಿಕೆ ಮೇಲೆ ಆಸನಿರ್ತಕ್ಕಂಥ ಎಲ್ಲ ಗೌರವಾನ್ವಿತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ಫಿಸಿಕಲ್ ಎಜುಕೇಷನ್ ಆಫೀಸರ್ ಆಗಿರ್ತಕ್ಕಂಥ ಭುವನೇಶ್ ಅವರಿದ್ದಾರೆ. ಹಾಗೆ ವಿವಿಧ ಸಂಘ ನೋಡಲ್ ಆಫೀಸರ್ಗಳಿದ್ದಾರೆ. ಹಾಗೆ ವೇದಿಕೆ ಮುಂಭಾಗದೆಲ್ಲ ಆತ್ಮೀಯ ಶಿಕ್ಷಕ ಮಿತ್ರರಿದ್ದಾರೆ, ಪಾಲಕ ಪೋಷಕರಿದ್ದಾರೆ, ಶಿಕ್ಷಣಾಭಿಮಾನಿಗಳಿದ್ದಾರೆ. ಹಾಗೆ ನಮ್ಮ ಗೌರವಾನ್ವಿತ ತೀರ್ಪುಗಾರರಿದ್ದಾರೆ. ಹಾಗೆ ವರದಿಗಾರರು, TV ಮತ್ತು ಮಾಧ್ಯಮದ ಮಿತ್ರರಿದ್ದಾರೆ, ವಿದ್ಯಾರ್ಥಿನಿದ್ದಾರೆ ಮತ್ತು ಸರ್ವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ
ಹಾಜರಿರ್ತಕ್ಕಂಥ ಮತ್ತು ಸಹಕಾರ ನೀಡಿದಂಥ ಸರ್ವರನ್ನು ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಮ್ಮೆ ಮಗನೊಮ್ಮೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಬೆಳತಂಗಡಿಯಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಯಶಸ್ವಿ ಆಗಲಿ, ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಘನತೆಯನ್ನು ಹೆಚ್ಚಿಸಲಿ ಅಂತ ಹಾರೈಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದಂತಹ ಈ ಸಮಾರಂಭದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ವೆಂಕಟೇಶ್ ಸುಬ್ರಾಯ ಪಟ್ಟಗಾರರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಸಮಾರಂಭದಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಹೋಲಿ ವಿದ್ಯಮಾನ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿಯ ಪ್ರಾಂಶುಪಾಲರು, ವಂದನೀಯ ಫಾದರ್ ಕ್ಲಿಫರ್ಡ್ ಸೈಮನ್ ಪಿಂಟೋ ಮತ್ತು ಚರ್ಚ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರೆನಿವಾಸ್ ಇವರು ಹೂಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯ ಅತಿಥಿಗಳಿಗೆ ಗೌರವ ಅರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ಳಿ. 24 ಈ ಸುಂದರ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದಂತಹ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದಂತಹ ಹೋಲಿ ರಿಡಿಮರ್ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿಯ ಪ್ರಾಂಶುಪಾಲರು ವಂದನೀಯ ಫಾದರ್ ಕ್ಲಿಫರ್ಡ್ ಸೈಮನ್ ಪಿಂಟೋ ಹಾಗೂ ಚರ್ಚ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಬೆಳ್ತಂಗಡಿಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರೆನಿ ವಾಸ್ ಇವರು ಸಮಾರಂಭದ ಉದ್ಘಾಟಕರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ ಹರೀಶ್ ಪೂಂಜಾರ್ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇದೀಗ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಶಾಸಕರು ಧೀಮಂತ ರಾಜಕಾರಣಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ನಾಯ್ಕ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ನೆರವೇರಿಸಿ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಸನ್ಮಾನ್ಯ ಶ್ರೀ ವೆಂಕಟೇಶ್ ಸುಬ್ರಾಯ ಪಟ್ಟಗಾರ ಇವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ಆತಿಥೇಯ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ವಂದನೀಯ ಫಾದರ್ ಕ್ಲಿಫರ್ಡ್ ಸೈಮನ್ ಪಿಂಟೋ ಮತ್ತು ಶ್ರೀಮತಿ ರೆನಿವಾಸ್ ಮುಖ್ಯೋಪಾಧ್ಯಾಯಿನಿಯವರು ಚರ್ಚ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಇವರು ನೆರವೇರಿಸ್ತಾ ಇದ್ದಾರೆ. ನೋಡಲ್ ಅಧಿಕಾರಿಯಾಗಿರುವಂತಹ ಮಾನ್ಯ ಲಕ್ಷ್ಮೀನಾರಾಯಣ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಪ್ರಭಾರ ಜಿಲ್ಲಾ ಯೋಜನಾ ಉಪಸಮನ್ವಯ ಅಧಿಕಾರಿಯಾಗಿರುವಂತಹ ಶೋಭಾ ಇವರನ್ನು ಆತ್ಮೀಯವಾಗಿ ಗೌರವಿಸಿದ್ದಾರೆ. ದಿವ್ಯ ಉಪಸ್ಥಿತಿಯನ್ನು ನೀಡಿರುವಂತಹ ಮಂಗಳೂರು ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ಮಾನ್ಯ ಕಾರ್ಯದರ್ಶಿಗಳು ಸನ್ಮಾನ್ಯ ಅತಿ ವಂದನೀಯ ಫಾದರ್ ಪ್ರವೀಣ್ ಲಿ ಅವರು ಲಸ್ರಾದು ಇವರಿಗೆ ಪ್ರೀತಿಯ ಸ್ವಾಗತವನ್ನ ಕಾರ್ಯಕ್ರಮದ ವತಿಯಿಂದ ಅವರಿಗೆ ನೀಡ್ತಾ ಇದ್ದಾರೆ. ಮಂಗಳೂರು ತಾಲೂಕಿನ ಪ್ರಭಾರ ಉಪನಿರ್ದೇಶಕರು ಆಗಿರುವಂತಹ ಹಿರಿಯ ಉಪನ್ಯಾಸಕರು ಮಾನ್ಯ ಶಶಿಧರ್ ಜಿಎಸ್ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದ ಸಂಘಟನೆಯನ್ನು ವಹಿಸಿದಂತಹ ಆತಿಥೇಯ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಶ್ರೀಮತಿ ತಾರಕೇಸರಿ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನು ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣಾಧಿಕಾರಿಯಾಗಿರುವಂತಹ ಮಾನ್ಯ ವನೇಶ್ ಅವರಿಗೆ ಆತ್ಮೀಯವಾದಂತಹ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೆಳ್ತಂಗಡಿ ತಾಲೂಕಿನ ಶಿಕ್ಷಕರ ಸಂಘಟನೆಗಳ ಎಲ್ಲ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಆತ್ಮೀಯವಾದಂತಹ ಗೌರವಾರ್ಪಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಲಿಪಿಕಾ ಸಂಘದ ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಂಡು ವಿಶೇಷವಾದಂತಹ ಗೌರವಾರ್ಪಣೆ ಅವರಿಗೆ ಕೂಡ ನಡೆಯಲಿಕ್ಕಿದೆ. ಮುಗಿದೊಮ್ಮೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೆ ಕೂಡ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಚಿತ್ರಕಲಾ ಸಂಘದ ಜಿಲ್ಲೆ ಅಧ್ಯಕ್ಷರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಅರ್ಪಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಜಿಲ್ಲೆಯ ಮತ್ತು ತಾಲೂಕಿನ ಶಿಕ್ಷಕರ ಸಂಘಟನೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳಿಗೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಮುಗಿದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಅರ್ಪಿಸಿಕೊಂಡು ಅವರಿಗೆ ಕಾರ್ಯಕ್ರಮದ ಸಂಘಟಕರು ಗೌರವಾರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯ 2024-25 ಸಾಲಿನ ಪ್ರತಿಭಾ ಕಾರಂಜಿ 2024 ಇದರ ಉದ್ಘಾಟನೆಯನ್ನ ಜ್ಯೋತಿಯ ಪ್ರಜ್ವಲನದ ಮೂಲಕ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರು ಪರಿಮಳಯುಕ್ತವಾದಂತಹ ಸುಗಂಧ ದ್ರವ್ಯ ಗಾಳಿಯಲ್ಲಿ ಪಸರಿಸಿದಂತೆ ಸತ್ಕಾರ್ಯಗಳಿಂದ ಉಂಟಾದ ಸದಭಿಪ್ರಾಯ ಲೋಕದಾದ್ಯಂತ ಹರಡುತ್ತದೆ ಎನ್ನುವ ಮಾತಿನಂತೆ ಈ ತಾಲೂಕಿನ ಶಾಸಕರಾಗಿ 2ನೇ ಬಾರಿ ಆಯ್ಕೆಯಾಗಿದ್ದುಕೊಂಡು
ಪ್ರಥಮ ಅವಧಿಯಲ್ಲಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ವಿನೂತನ ಶೈಲಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ಈ ತಾಲೂಕಿನಲ್ಲಿ ಮಾಡಿ ಎಲ್ಲರ ಜನಪ್ರಿಯತೆಯನ್ನು ಗಳಿಸಿ 2ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಸರ್ವತೋನ್ಮುಖ ಅಭಿವೃದ್ಧಿಗೆ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಯುವ ನಾಯಕ, ನೇರ ನಡೆನುಡಿಯ ಸರಳ ಸಜ್ಜನಿಕೆಯ ರಾಜಕಾರಣಿ, ಶಿಕ್ಷಕ ಸ್ನೇಹಿ ಶಾಸಕರು, ವಿದ್ಯಾರ್ಥಿ ಸ್ನೇಹಿ ಶಾಸಕರು, ಎಲ್ಲರ ಮನೆ ಮಾತಾಗಿರುವಂತಹ ಜನಪ್ರಿಯ ಶಾಸಕರು ಆಗಿರುವ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾರ್ ಅವರು, ಇನ್ನೋರ್ವ ಹಿರಿಯ ಶಾಸಕರು ಆಗಿರುವ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯಕರವರ ಹಾಗೆ ಪೂಜ್ಯ ಗುರುಗಳ ಸಮಾರಂಭದ ಅಧ್ಯಕ್ಷರ ಹಾಗೆಲ್ಲ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಜ್ಯೋತಿಯ ಪ್ರಜ್ವಲನದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭಾ ಕಾರಂಜಿ 2024 ಇದರ ಉದ್ಘಾಟನೆಯನ್ನು ಇದೀಗ ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ 2024 ಇದರ ಉದ್ಘಾಟನೆ ಜ್ಯೋತಿಯ ಪ್ರಜ್ವಲನದ ಮೂಲಕ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾರ್ ಅವರು ಗಣ್ಯಮಾನ್ಯರ ಸಮ್ಮುಖದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಇದೀಗ ವಿನೂತನ ಶೈಲಿಯಲ್ಲಿ ಆತಿಥೇಯ ವಿದ್ಯಾಸಂಸ್ಥೆಯ ನೇತೃತ್ವದಲ್ಲಿ ಮಂಗಳೂರು ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ಮಾನ್ಯ ಕಾರ್ಯದರ್ಶಿಗಳು ಸನ್ಮಾನ್ಯ ಅತಿ ವಂದನೀಯ ಫಾದರ್ ಪ್ರವೀಣ್ ಲಿಯೋ ಲಸಾದೋ ಇವರು ವಿನೂತನ ಶೈಲಿಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇದೀಗ ನೆರವೇರಿಸಿಕೊಟ್ಟಿದ್ದಾರೆ. ಫಾದರ್ ಪ್ರವೀಣ್ ಲಿಯೋ ಲಸಾದೋ ಇವರು ಎಲ್ಲ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಇದೀಗ ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ವಿನೂತನ ತಂತ್ರಜ್ಞಾನದ ಮೂಲಕ ಹೋಲಿ ರಿಡೀಮರ್ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿ ಇದರ ವಿಶೇಷ ಪದಕ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ 2024 ಉತ್ತಮ ತಂತ್ರಜ್ಞಾನದೊಂದಿಗೆ ಉದ್ಘಾಟನೆಗೊಳ್ಳುತ್ತಿದೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಜ್ಯೋತಿಯ ಪ್ರಜ್ವಲನದ ಮೂಲಕ ನೆರವೇರಿಸಿಕೊಟ್ಟಂತಹ ಬೆಳ್ತಂಗಡಿ ತಾಲೂಕಿನ ಸರ್ವತೋನ್ಮುಖ ಅಭಿವೃದ್ಧಿಯ ಹರಿಕಾರ, ಯುವ ನಾಯಕ, ಸಮಸ್ತ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಜನಸ್ನೇಹಿ ಶಾಸಕರು, ನಮ್ಮ ಮಾರ್ಗದರ್ಶಕರು ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾರ್ ಅವರು ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಡಬೇಕು ಅಂತ ಗೌರವದ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯಕರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕ್ಯಾಥೋಲಿಕ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳ ಆಗಿರ್ತಕ್ಕಂಥ ವಂದನೀಯ ಪ್ರವೀಣ್ ಲಿಯೋ ಲಸಾದೋ ಅವರೇ,
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಉಪನಿರ್ದೇಶಕರೇ, ಈ ಸಂಸ್ಥೆಯ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರುಗಳೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಬಂಧುಗಳೇ, ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳು, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಆಯೋಜನೆ ಮಾಡಿರುವ ಹೋಲಿ ರೆಡಿಮೇಡ್ ಶಾಲೆಯ ಮುಖ್ಯೋಪಾಧ್ಯಾಯರುಗಳಿಗೆ ಮತ್ತು ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ, ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತಾ ಇದ್ದೇನೆ. ಒಂದು ಬಹಳ ಉತ್ತಮವಾಗಿರ್ತಕ್ಕಂಥ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದ ಭಾಗಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಸಮಾಜಕ್ಕೆ ತೋರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ಪ್ರತಿಭಾ ಕಾರಂಜಿ ಪ್ರತಿ ವರ್ಷ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಗಳು, ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಗಳು ನಿರಂತರವಾಗಿ ನಡೆಯತಕ್ಕಂಥದ್ದು. ಈ ಮೂಲಕ ಅನೇಕ ಪ್ರತಿಭೆಗಳು, ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟು ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟಗಳಲ್ಲಿ ಆ ಪ್ರತಿಭೆಗೆ ಒಂದು ಪ್ರತಿಭೆಯ ಅನಾವರಣ ಮಾಡತಕ್ಕಂಥ ಒಂದು ಕಾರ್ಯವನ್ನು ಇಲಾಖೆ ಮೂಲಕ ಇವತ್ತು ಮಾಡತಕ್ಕಂಥದ್ದು. ಪ್ರಾಯಶಃ ಇವತ್ತಿನ ಕಾಲಘಟ್ಟದಲ್ಲಿ ಈ ರೀತಿಯ ಪ್ರತಿಭಾ ಕಾರಂಜಿಯ ಔಚಿತ್ಯತೆಯ ಬಗ್ಗೆ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯಾಕೆಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಯುಗದಲ್ಲಿರ್ತಕ್ಕಂಥ ಈ ಜಗತ್ತಿನಲ್ಲಿ ಮಾರ್ಕ್ಸ್ ಕಾರ್ಡಿಗೆ ಮಾತ್ರ ಬೆಲೆ ಇರ್ತಕ್ಕಂಥದ್ದು. ಮಾರ್ಕ್ಸ್ ಕಾರ್ಡ್ನ ಜೊತೆ ಇರ್ತಕ್ಕಂಥ ಕ್ರೀಡಾ ಸರ್ಟಿಫಿಕೇಟ್ಗೆ ಇರ್ಬೋದು, ಪ್ರತಿಭೆಯ ಸರ್ಟಿಫಿಕೇಟ್ಗೆ ಪ್ರಸ್ತುತ ಕಾಲಘಟ್ಟದಲ್ಲಿ ಆದ್ಯತೆ ಸಿಗದಂತ ಪರಿಸ್ಥಿತಿಯಲ್ಲಿ ಇದೆ. ಒಂದು ಕಾಲಘಟ್ಟದಲ್ಲಿ ಸ್ಪೋರ್ಟ್ಸ್ ನಲ್ಲಿ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ಒಬ್ಬ ಹುಡುಗ ಇದ್ರೆ ಅವನಿಗೆ ಸರ್ಕಾರಿ ಇಲಾಖೆಯ ನೇಮಕಾತಿಯಲ್ಲೂ ರಿಸರ್ವೇಶನ್ಗಳು ಅತಿ ಹೆಚ್ಚಿತ್ತು. ಶಿಕ್ಷಣೇತರ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯು ಅವನ ಪ್ರತಿಭೆಗೆ ಅನುಸಾರವಾಗಿ ಅವನಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತುಂಬಾ ಅವಕಾಶಗಳು ಸಿಗ್ತಕ್ಕಂಥ ಕಾಲಘಟ್ಟ ಇತ್ತು. ಆದರೆ ಇವತ್ತು ಅದರ ಪರ್ಸೆಂಟೇಜ್ ಅನ್ನು ತೆಗೆದುಕೊಂಡಾಗ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗೆ ಜೀವನ ನಡೆಸುವ ಅವಕಾಶ ಇವತ್ತು 0.1% ಮಾತ್ರ ಇರತಕ್ಕಂಥದ್ದು. ಪಠ್ಯೇತರ ಚಟುವಟಿಕೆ ಈ ರೀತಿಯ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರಾಗಿ ಪ್ರೇರಣೆ, ಅವರಾಗಿ ಬೆಳೆದು ಸಾಧನೆ ಮಾಡಬೇಕೆ ಹೊರತು ಸರ್ಕಾರದ ವ್ಯವಸ್ಥೆಯಿಂದ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ವ್ಯವಸ್ಥೆಗಳು ಇವತ್ತು ಇಲ್ಲ ಎನ್ನುವಂಥದ್ದನ್ನು ಸಹ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಹೇಳಬೇಕಾಗ್ತದೆ. ನಾನು ಒಬ್ಬ ಶಿಕ್ಷಣೇತರ ಶೈಕ್ಷಣಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಿಟ್ಟು ಬೇರೆ ಚಟುವಟಿಕೆಯಲ್ಲಿ ಕಾಲೇಜ್ ಜೀವನಗಳಲ್ಲಿರ್ಬೋದು, ವಿದ್ಯಾರ್ಥಿ ಜೀವನದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಸಹ ಆಗಿದ್ದೆ ನಾನು. ಆದರೆ ಕಡೆಗೆ ನಮಗೆ ಯಾವುದಾದ್ರೂ ಅದರಲ್ಲಿ ಆ ಪ್ರತಿಭೆಗೆ ಒಂದು ವೇದಿಕೆ ಅಥವಾ ಪ್ರತಿಭೆಯಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ ಕೇಳಿದ್ರೆ ಅದರ ಪರ್ಸೆಂಟೇಜ್ ಬಹಳ ಕಡಿಮೆ ಆಗ್ತಾ ಬರ್ತಾ ಇರ್ತಕ್ಕಂಥದ್ದು. ಪ್ರಾಯಶಃ ನಾನು ನಾಳಿನ ಅಧಿವೇಶನದಲ್ಲೂ ಮಾತಾಡ್ಲಿಕ್ಕಿದ್ದೇನೆ. ಇವತ್ತು ಕ್ರೀಡಾ ಚಟುವಟಿಕೆಯಲ್ಲಿ ಉದಾಹರಣೆಗೆ ಎಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ದೈಹಿಕ ಶಿಕ್ಷಕರ ಸಂಘಗಳಿದ್ದಾರೆ. ಕಬಡ್ಡಿ ಆಟಗಾರರು ಹಿಂದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಬ್ಯಾಂಕ್ ಅಲ್ಲಿ ಇರ್ಬೋದು, ಪೋಸ್ಟಲ್ ಅಲ್ಲಿ ಇರ್ಬೋದು, ಅಥವಾ ನಮ್ಮ ಕರ್ನಾಟಕದ KPTCL ಅಲ್ಲಿ ಆಯ್ಕೆಯಾಗಿ ಉದ್ಯೋಗದ ಜೊತೆಗೆ ಕ್ರೀಡೆಯಲ್ಲಿ ಜೀವನವನ್ನು ಮಾಡಿರ್ತಕ್ಕಂಥವ್ರು. ಆದ್ರೆ ಇವತ್ತು ಅದರಲ್ಲಿ ಯಾವುದರಲ್ಲೂ ನೇಮಕಾತಿಗಳಿಲ್ಲ. ಇವತ್ತು ಆ ಪ್ರತಿಭೆಗೆ ಅವನ ಜೀವನಕ್ಕೆ ಪೂರಕವಾಗಿ ಆ ಪ್ರತಿಭೆಯನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಪ್ರಾಯಶಃ ಇದನ್ನು ಇಲ್ಲಿ ಜನಪ್ರತಿನಿಧಿಯಾಗಿರ್ತಕ್ಕಂಥ ನಾವು ಸಹ
ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾದಂತ ಆದ್ಯತೆ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾನು ನಾಡಿದ ಅಧಿವೇಶನದಲ್ಲಿ ಕಬಡ್ಡಿಗೆ ಪೂರಕವಾಗಿ ವಿಧಾನಸಭೆಯ ಅಧಿವೇಶನದಲ್ಲಿ ಮಾತಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ನಾನು ಪ್ರಶ್ನೆಯನ್ನು ಹಾಕಿ ಆ ಒಂದು ಕ್ರೀಡೆಯ ದೃಷ್ಟಿಯಿಂದ ಆ ವಿದ್ಯಾರ್ಥಿಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂತ ಚಿಂತನೆಯನ್ನು ಮಾಡಿದವರು. ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರತಿಭೆ ಏನು ಶಿಕ್ಷಣೇತರ ಚಟುವಟಿಕೆಯ ವಿದ್ಯಾರ್ಥಿಗಳಿಗೂ ಅವರ ಜೀವನಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಗಳು ಸರ್ಕಾರದ ಮೂಲಕ ಆಗಬೇಕು ಎನ್ನುವಂತಹ ದೃಷ್ಟಿಯಲ್ಲೂ ನಾನು ಒಬ್ಬ ಕೆಲಸವನ್ನು ಮಾಡುವಂತಹ ಪ್ರತಿನಿಧಿ ಆಗ್ತೇನೆ ಎನ್ನುವಂತಹ ವಿಶ್ವಾಸದ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಶಿಕ್ಷಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ, ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಅಂತ ಹೇಳಿದ್ರೆ ತನ್ನ ಶಾಲೆಯ ವಿದ್ಯಾರ್ಥಿಗಳನ್ನು ಆ ಪ್ರತಿಭಾ ಕಾರಂಜಿಗೆ ತಯಾರು ಮಾಡತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಇಟ್ಟುಕೊಂಡು ಒಬ್ಬ ಶಿಕ್ಷಕ ಗಣಿತ ಶಿಕ್ಷಕ ಆಗಿರ್ಬೋದು, ಅಥವಾ ವಿಜ್ಞಾನ ಶಿಕ್ಷಕ ಆಗಿರ್ಬೋದು, ಅಥವಾ ಕನ್ನಡ ಶಿಕ್ಷಕ ಆಗಿರ್ಬೋದು. ಆದರೆ ಕ್ರೀಡೆ ಚಟುವಟಿಕೆಗಳಲ್ಲಿ PT ಮಾಸ್ಟರ್ ಇಲ್ಲದಿದ್ರು ಅವನು PT ಮಾಸ್ಟರ್ ಆಗಿ ಕೆಲಸ ಮಾಡ್ತಾನೆ. ಅವನಿಗೆ ಕಲಾ ಚಟುವಟಿಕೆಗಳಲ್ಲಿ ಅವನು ಹಿಂದೆ ತೊಡಗಿಸಿಕೊಳ್ಳದಿದ್ರು ಈ ರೀತಿಯ ಪ್ರತಿಭಾ ಕಾರಂಜಿಯಲ್ಲಿ ಒಬ್ಬ ಕಲಾವಿದನಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಶಿಕ್ಷಣದ ವ್ಯವಸ್ಥೆಯಲ್ಲಿ ನಮ್ಮ ತಾಲೂಕಿನ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದಾರೆ. ನಿಮ್ಮ ಜಿಲ್ಲೆಯಿಂದ ಅನೇಕ ಶಿಕ್ಷಕರು ಬಂದಿರುವ ಕಾರಣಕ್ಕೋಸ್ಕರ ಹೇಳ್ತೇನೆ. ಅದು ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಯಾವುದೇ ಶಿಕ್ಷಕರಿಗೆ ಯಾವುದೇ ಸಮಸ್ಯೆಗಳಾದ್ರೂ ನಾನು ಒಬ್ಬ ನಿಮ್ಮ ಶಿಕ್ಷಕರ ಸಂಘಕ್ಕೆ ಒಬ್ಬ ಪೋಷಕರಾಗಿ ಅಥವಾ ನಿಮ್ಮೊಟ್ಟಿಗೆ ಸಹಕಾರ ಮಾಡತಕ್ಕಂಥ ವ್ಯಕ್ತಿಯಾಗಿ ನಿಮ್ಮ ಸಮಸ್ಯೆಗೆ ನಾನು ಧ್ವನಿಯಾಗಿರ್ತೇನೆ ಎನ್ನುವಂತ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ನಿನ್ನೆ ಸಹ ಅನುದಾನಿತ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಮಸ್ಯೆಯ ಬಗ್ಗೆ ನನ್ನ ಹತ್ರ ಬಂದಿದ್ರು. ಅದನ್ನು ಸಹ ನಾನು ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿರ್ಬೋದು, ಅತಿಥಿ ಶಿಕ್ಷಕರ ಸಮಸ್ಯೆಗಳಿರ್ಬೋದು, ಅದಕ್ಕೂ ನಿಮ್ಮೊಟ್ಟಿಗೆ ಶಿಕ್ಷಕರ ಜೊತೆ ನಾವು ಯಾವತ್ತೂ ಸದಾ ನಿಮ್ಮೊಟ್ಟಿಗೆ ಇರ್ತೇನೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಉಪನಿರ್ದೇಶಕರ ಹತ್ರ ವಿನಂತಿ ಮಾಡ್ತೇನೆ ನಾನು, ಮತ್ತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಹತ್ರ ವೇದಿಕೆಯಲ್ಲಿ ಯಾರಿರ್ತಾರೆ ಅವತ್ತು ಮಾತ್ರ ಸ್ವಾಗತ ಮಾಡಿ, ವೇದಿಕೆಗೆ ಬರೋದನ್ನು ಸ್ವಾಗತ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ನಿಮಗೆ ಪ್ರೋಟೋಕಾಲ್ ನೀವು ಫಾಲೋ ಮಾಡಬೇಕಾಗ್ತದೆ, ಫಾಲೋ ಮಾಡಿ. ನಾಳೆ MLA ಆಗಿ ನಾನು ಬರೋದಿದ್ರೆ ನನ್ನ ಹೆಸರು ಹೇಳಬೇಡಿ. ಯಾಕೆಂತ ಹೇಳಿದ್ರೆ ನಾವು ಮುಂದಿನ ಪೀಳಿಗೆಗೆ ಒಂದು ಕಾರ್ಯಕ್ರಮ ಸಭೆ ಹೇಗೆ ಆಗಬೇಕು ಅಂತ ಹೇಳಿಕೊಡುವಂತ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು ನಾವು. ಅದರಿಂದಾಗಿ ವೇದಿಕೆಯಲ್ಲಿ ಇದ್ದವ್ರದ್ದು ಪ್ರೋಟೋಕಾಲ್ ಪ್ರಕಾರ ಇಷ್ಟು ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕಿ, ಆದ್ರೆ ವೇದಿಕೆಯಲ್ಲಿ ಬರೆದವ್ರದ್ದು ಹೆಸರು ಉಲ್ಲೇಖ ಮಾಡಿ ಸ್ವಾಗತ ಮಾಡಬೇಡಿ. ಯಾಕಂತ ಹೇಳಿದ್ರೆ ಅದು ಮುಂದಿನ ಪೀಳಿಗೆಗೆ ಒಳ್ಳೇದಾಗುದಿಲ್ಲ ಅಂತ ಹೇಳುವಂತ ನನ್ನ ಭಾವನೆ. ನಾನು ಬರೆದಿದ್ರು ನನ್ನ ಹೆಸರನ್ನು ಹೇಳಬೇಡಿ ಎನ್ನುವಂತ ಒಂದು ವಿನಂತಿಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡಿಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪ್ರಾಯಶಃ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದನೆಯನ್ನು ವ್ಯಕ್ತಪಡಿಸ್ತಾ, ಧನ್ಯವಾದವನ್ನು ಸಲ್ಲಿಸ್ತಾ, ನಿಮ್ಮೊಟ್ಟಿಗೆ ಯಾವತ್ತೂ ನಾನಿದ್ದೇನೆ. ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇವತ್ತು ಶಿಕ್ಷಕರು ಮಾಡತಕ್ಕಂಥ ಮಹತ್ ಕಾರ್ಯಕ್ಕೆ ಆ ದೇವರು ಸಹ ನಿಮಗೆ ಒಳ್ಳೆ ಆಶೀರ್ವಾದವನ್ನು ಕರುಣಿಸಿ ಎನ್ನುವಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ವಂದಿಸ್ತಾ, ನನಗೆ ತುಂಬಾ ಕಾರ್ಯಕ್ರಮ ಇದೆ, ಅದರಿಂದಾಗಿ ತೆರಳಲಿಕ್ಕೂ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಎಲ್ಲ ಶಿಕ್ಷಕರ ಮಧ್ಯದಲ್ಲಿ ಕ್ಷಮೆಯನ್ನು ಸಕ್ಕಿಂತ ನಾನು ಮಾತು ಮುಗಿಸ್ತೇನೆ. ಭಾರತ ಮಾತಾ ಕಿ ಜೈ. ಬಂಧುಗಳೇ, ಮಾನ್ಯ ಶಾಸಕರಂತ ಹರೀಶ್ ಪೂಜಾರ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಬಹಳಷ್ಟಿದೆ. ಅದನ್ನು ಹೇಳ್ತಾ ಹೋದ್ರೆ ನಂದೇ ಒಂದು ಭಾಷಣ ಅಂತ ನಾನು ಪ್ರಸ್ತಾಪಿಸಿಲ್ಲ. ಬಹಳ ವಿಶೇಷವಾದಂತಹ ಕ್ರೀಡಾ ಪ್ರೇಮಿಯಾಗಿದ್ದುಕೊಂಡು ಶಾಸಕರಾಗಿ 7 ವರ್ಷಗಳಿಂದ ನಿರಂತರವಾಗಿ ಅವರಿಗೆ ಮಾನ್ಯ ಪ್ರಾಂಶುಪಾಲರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಅನಿಸಿಕೊಳ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುವಂತಹ ಕ್ರೀಡಾ ಕ್ಷೇತ್ರದ ಮಕ್ಕಳಿಗೆ ಸತತ 7 ವರ್ಷಗಳಲ್ಲಿ ಕ್ರೀಡಾ ಸಮವಸ್ತ್ರವನ್ನು ನೀಡಿ ಪ್ರೋತ್ಸಾಹಿಸಿದವರು. ಕಬಡ್ಡಿ ಕ್ಷೇತ್ರಕ್ಕಾಗಿ ತನ್ನನ್ನು ಆರ್ಕೇಶಿಯಾಗಿ ತೊಡಗಿಸಿಕೊಂಡಿರುವಂತಹ ಮಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಆಟಗಾರರು, ಬೆಳ್ತಂಗಡಿ ತಾಲೂಕಿನ ಅಮೆಚೂರು ಕಬಡ್ಡಿ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿರುವಂತಹ, ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಮಾರ್ಗದರ್ಶನ ನೀಡುತ್ತಿರುವಂತಹ ಹರೀಶ್ ಪೂಜಾರ್ ಅವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರು ಸಮಾರಂಭದಿಂದ ನಿರ್ಗಮಿಸಿರುತ್ತಾರೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಒಂದು ಹೆಮ್ಮೆ. ನಾವು ಬೇರೆ ಜಿಲ್ಲೆಗೆ ಹೋದ್ರೆ ಬಹಳಷ್ಟು ಮಂದಿ ನಮ್ಮನ್ನ ಒಂದು ರೀತಿಯಲ್ಲಿ ಅಸೂಯೆಯಿಂದ ಕೂಡ ನೋಡುತ್ತಿದೆ. ಬುದ್ಧಿವಂತರ ಜಿಲ್ಲೆ, ಸಾಧಕರ ಜಿಲ್ಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಖಂಡಿತವಾಗಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು ಸಾಧಕರ, ಬುದ್ಧಿವಂತರ ಜಿಲ್ಲೆಯವರು.
ಈ ಹಿಂದೆ ಇದನ್ನು ನಾವು ಸಾಬೀತುಪಡಿಸಿದ್ದೇವೆ. ಆದರೆ ಕೆಲವು ವರ್ಷಗಳ ಹಿಂದೆ SSLCಯ ಅಂಕಪಟ್ಟಿಯನ್ನು ಗಮನಿಸುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಸ್ವಲ್ಪ ಹಿಂಭಾಗಕ್ಕೆ ಹೋಯಿತು. ಇದಕ್ಕೆ ಕಾರಣಗಳು ಹಲವಿರಬಹುದು. ನಮ್ಮ ಆ ಸಾಮರ್ಥ್ಯ ಕುಸಿಲಿಲ್ಲ. ನಾವು 88% ಅಂದರೆ 88 ಅಲ್ಲೇ ಇದ್ದೆವು. ಅದು ನಮ್ಮನ್ನು ಓವರ್ಟೇಕ್ ಮಾಡಿ 90ಗೆಲ್ಲ ಕ್ರಾಸ್ ಆಗಿ ನಮ್ಮ ಸ್ಥಾನ ಸ್ವಲ್ಪ ಕೆಳಗೆ ಬಿತ್ತು. ಆದರೆ ಅದೃಷ್ಟವೆಂಬಂತೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದಂತಹ ಉಪನಿರ್ದೇಶಕರು, ನಮ್ಮ ಲಕ್ಕಿ ಉಪನಿರ್ದೇಶಕರು, ಅವರ ವೃತ್ತಿ ಜೀವನದ ಏನು ಅವರು ನಿವೃತ್ತಿ ಅಂಚಿನಲ್ಲಿದ್ದಾರೋ ಒಳ್ಳೆಯ ಹೆಸರನ್ನ ತಗೊಂಡು ಅವರು ಒಬ್ಬ ಚಾಂಪಿಯನ್ ಆಗಿ ನಿರ್ಗಮಿಸುವಂತಹ ಒಂದು ಅಂಚಿಗೆ ಬಂದು ನಿಂತಿದ್ದಾರೆ ನಮ್ಮ ಸಮಾರಂಭದ ಅಧ್ಯಕ್ಷರು ವೆಂಕಟೇಶ ಸುಬ್ರಾಯ ಪಟಗ. ಯಾವಾಗ ಅವರು ಉಪನಿರ್ದೇಶಕರಾಗಿ ನಮ್ಮ ಜಿಲ್ಲೆಗೆ ಬಂದರೂ ಮರಳಿ ನಾವು ಪ್ರಥಮ ಸ್ಥಾನವನ್ನ ಪಡೆದು ನಮ್ಮ ಸಾಧನೆಯನ್ನ ಪಡೀಲಿಕ್ಕೆ ಸಾಧ್ಯವಾಗಿದೆ. ನಮಗೆಲ್ಲ ರೀತಿಯ ಮಾರ್ಗದರ್ಶನವನ್ನ ನೀಡಿದಂತಹ ಎಲ್ಲ ಶಿಕ್ಷಕ ಸಮುದಾಯವನ್ನ, ಅಧಿಕಾರಿಗಳನ್ನ ಪ್ರೋತ್ಸಾಹಿಸಿ ರೂಪುರೇಷೆಗಳನ್ನ ಹಾಕಿಕೊಂಡಂತಹ ನಮ್ಮ ಹೆಮ್ಮೆಯ ದಕ್ಷ ಉಪನಿರ್ದೇಶಕರು ಶ್ರೀ ವೆಂಕಟೇಶ ಸುಬ್ರಾಯ ಪಟಗಾರಿಯವರು ಇದೇ ತಿಂಗಳ 1ನೇ ತಾರೀಕಿಗೆ ಅವರು ವೃತ್ತಿಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಅವರು ಈ ವೃತ್ತಿ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನ ಹಾಡಿಕೊಂಡಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನ ಮತ್ತೆ ಮರಳಿ 1ನೇ ಸ್ಥಾನಕ್ಕೆ ತಲುಪಿಸುವಲ್ಲಿ ಯಶಸ್ಸನ್ನ ಕಂಡಂತಹ ದಕ್ಷ ನಮ್ಮ ನಾಯಕ ಸನ್ಮಾನ್ಯ ಶ್ರೀ ವೆಂಕಟೇಶ ಸುಬ್ರಾಯ ಪಟಗಾರಿಯವರಿಗೆ ವಿಶೇಷವಾದಂತಹ ಗೌರವಾರ್ಪಣೆಯನ್ನ ಈ ಸುಂದರ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಶಾಸಕರು ಪ್ರತಾಪ್ ಸುಮನಾಯ್ಕ ಅವರು, ಪೂಜ್ಯ ಅತಿವಂದನೀಯ ಫಾದರ್ ಪ್ರವೀಣ್ ಡಿಯೋ ಲಸ್ಸಾದೋ ಇವರು ಎಲ್ಲ ಗಣ್ಯಮಾನ್ಯರು ನೆರವೇರಿಸಿಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸರಳ ಸಜ್ಜನಿಕೆಯ ಅತ್ಯುತ್ತಮವಾದಂತಹ ಶ್ರೇಷ್ಠ ವ್ಯಕ್ತಿತ್ವದ ಮೂಲಕ ಸಮಸ್ತ ಶಿಕ್ಷಕ ಬಂಧುಗಳ, ಅಧಿಕಾರಿಗಳ, ವಿದ್ಯಾರ್ಥಿಗಳ ಪ್ರೀತಿ ಗೌರವಕ್ಕೆ ಪಾತ್ರರಾದಂತಹ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ವೆಂಕಟೇಶ ಸುಬ್ರಾಯ ಪಟಗ 1 ವರ್ಷದ ಅವಧಿಯ ಆಡಳಿತವನ್ನು ಕೂಡ ಈ ಜಿಲ್ಲೆಯಲ್ಲಿ ನಡೆಸಿದರೂ ಕೂಡ ಬೆಳ್ಳಿಯ ತಟ್ಟೆಯಲ್ಲಿ ಚಿನ್ನದ ಅಕ್ಷರವೆಂಬಂತೆ ಶೈಕ್ಷಣಿಕವಾದಂತಹ ಸಾಧನೆಯನ್ನು ಮಾಡಿದಂತಹ ಹೆಮ್ಮೆಯ ಉಪನಿರ್ದೇಶಕರು ಅವರಿಗೆ ಇದೀಗ ಆತ್ಮೀಯವಾದಂತಹ ವಿಶೇಷ ಗೌರವಾರ್ಪಣೆಯನ್ನ ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನ ಪರಿಷತ್ ಶಾಸಕರು ಆಗಿರುವಂತಹ ಶ್ರೀ ಪ್ರತಾಪ್ ಸಿಂಹನಾಯ್ಕ ಅವರು, ಹಾಗೆ ಅತಿವಂದನೀಯ ಫಾದರ್ ಪ್ರವೀಣ್ ಡಿಯೋ ಲಸ್ಸಾದೋ ಅವರು ನೆರವೇರಿಸಬೇಕು. ಅವರ ಒಂದೆರಡು ವಿಚಾರಗಳನ್ನ ಮಾನ್ಯ DDP ಅವರ ವಿಚಾರವನ್ನು ನಮ್ಮ ಮುಂದೆ ಈಗ ಅಭಿನಂದನಾ ಮಾತುಗಳನ್ನ ಹಂಚಿಕೊಳ್ಳಿಕ್ಕಿದ್ದಾರೆ BIE ಆಗಿರುವಂತಹ ಮಾನ್ಯ ಜಗದೀಶ್ ಇವರು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯ ಸಭಾಸದರೇ, ಶ್ರೀ VS ಪಟ್ಗಾರ್ ವೆಂಕಟೇಶ ಸುಬ್ರಾಯ ಪಟಗಾರ್ ಇವರ ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬರ್ಗಿ. ಬಾಗ್ಲೆ ಮನೆ ಎನ್ನುವಂಥದ್ದು ಇವರ ಸಮುದಾಯದ ಒಂದು ಪ್ರತಿಷ್ಠಿತ ಕುಟುಂಬ. ಈ ಪ್ರತಿಷ್ಠಿತ ಕುಟುಂಬದ 2ನೇ ಮಗನಾಗಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಊರಿನ ಸ್ಥಳೀಯ ಬರ್ಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿ ತದನಂತರ ಪ್ರೌಢ ಶಿಕ್ಷಣವನ್ನು ದಿನಕರ್ ದೇಸಾಯಿ ಸ್ಥಾಪಿಸಿದ ಕೆನರಾ ವೆಲ್ಫೇರ್ ಟ್ರಸ್ಟ್ ಮಿರ್ಜಾನ್ ಇಲ್ಲಿನ ಪ್ರೌಢಶಾಲೆಯಲ್ಲಿ ಪೂರೈಸಿ ಅದೇ ರೀತಿ ಕುಮಟಾ AB ಬಾಲಿಕಾ ಕಾಲೇಜಿನಲ್ಲಿ ಪದವಿಯನ್ನು ಪಡೆದು ಅದೇ ಸಂಸ್ಥೆಯ ಕಮಲಾ ಬಾಳಿಗ ಮಹಾವಿದ್ಯಾಲಯದಲ್ಲಿ B.Ed ಪದವಿಯನ್ನು ಪೂರೈಸಿ ತದನಂತರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ಪ್ರೌಢಶಾಲಾ ಸಹಶಿಕ್ಷಕರಾಗಿ ಇವರು ಆಯ್ಕೆಯಾಗುವಂತಹ ಸಂದರ್ಭದಲ್ಲಿಯೇ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿಯೂ ಕೂಡ ನೇಮಕಾತಿ ಹೊಂದುವಂಥ ಅಪೂರ್ವ ಅವಕಾಶ ಅವರ ಪಾಲಿಗೆ ಬಂತು. ಯಲ್ಲಾಪುರ ತಾಲೂಕಿನ ಕಳಚೆ ಎಂಬಂಥ ಒಂದು ಕುಗ್ರಾಮ, ಇತ್ತೀಚೆಗೆ ಅದು ಸುಧಾರಣೆ ಆಗಿದೆ. ಅವರು ಸೇವೆಗೆ ಸೇರಿದಂತಹ ಸಂದರ್ಭದಲ್ಲಿ
ಆ ಪ್ರೌಢಶಾಲೆ ರಾಜ್ಯದ ನಕ್ಷೆಯಲ್ಲಿ ಸೂಕ್ಷ್ಮದರ್ಶಕ ಹುಡುಕಿದ್ರು ಕೂಡ ಗುರುತಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಅವರು ಆ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ ನಂತರ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿ ಅದು ಬೆಳೆದಿದೆ. ಅದ ನಂತರ ಇನ್ನೊಂದು ಅವರಿಗೆ ಬಹುಶಃ ಸವಾಲಿನ ಅವಕಾಶಗಳು ಸಿಗ್ತಾ ಹೋಯಿತು. ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಹಿಂದುಳಿದ ಗ್ರಾಮೀಣ ಪ್ರದೇಶ, ಬಹುಶಃ ರಾಜ್ಯದಲ್ಲಿಯೇ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಹೇಳಿದರೆ ಅದು ಜೋಯಿಡಾ ತಾಲೂಕು. ದಾಂಡೇಲಿ ಮತ್ತು ಕಾರವಾರ ಜಿಲ್ಲೆಯ ಅತ್ಯಂತ ದುರ್ಗಮ ಅರಣ್ಯ ಪ್ರದೇಶದ ವಿಸ್ತಾರ ಹೊಂದಿರುವಂತಹ ಭೌಗೋಳಿಕ ಹಿನ್ನೆಲೆ ಇರುವಂತಹ ಪ್ರದೇಶ. ಬುಡಕಟ್ಟು ಸಮುದಾಯದವರು ಹಾಗೂ ಗಡಿಭಾಗದ ಮರಾಠ ಹಿನ್ನೆಲೆಯ ನಾಗರಿಕರಿರುವಂತಹ ಆ ಪ್ರದೇಶದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ, ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ನೀವು ಬೇಕಿದ್ರೆ ದಾಖಲೆಗಳನ್ನು ಪರಿಶೀಲಿಸಬಹುದು. ಆ ತಾಲೂಕನ್ನು ರಾಜ್ಯದ ಪ್ರಥಮ ಸ್ಥಾನದ SSLC ಪರೀಕ್ಷೆಯಲ್ಲಿ ಬರುವಂತೆಯೇ ಮಾಡಿದಂತಹ ಕೀರ್ತಿ, ಹೆಗ್ಗಳಿಕೆ, ಸಾಧನೆ ಅವರದ್ದು. ಅಲ್ಲಿ ಸೇವೆಯನ್ನು ಪೂರೈಸಿ ತದನಂತರ ಭಟ್ಕಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಬಂದು, ಭಟ್ಕಳ ತಾಲೂಕು ಕೂಡ 94% ಫಲಿತಾಂಶ SSLC ಫಲಿತಾಂಶ ದಾಖಲಿಸುವಲ್ಲಿ ತಮ್ಮದೇ ಆದಂತಹ ಕಾರ್ಯಯೋಜನೆ, ತಮ್ಮದೇ ಆದಂತಹ ದಿಕ್ಸೂಚಿ ತಂತ್ರಗಳನ್ನು ಬಳಸಿಕೊಂಡು ಅವರ ಸಾಧನೆಯನ್ನು ಮಾಡಿದ್ದಾರೆ. ಅದ ನಂತರ ಸಿರ್ಸಿಗೆ ಸಿರ್ಸಿಯ RMSA ವಿಭಾಗದಲ್ಲಿ DYPC ಆಗಿ ಕಾರ್ಯನಿರ್ವಹಿಸಿ, ಅದರ ನಂತರ ಬೆಳಗಾವಿನ CT ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಅಲ್ಲಿಂದ ಗುಲ್ಬರ್ಗ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ವಿಜ್ಞಾನ ಉಪನಿರ್ದೇಶಕರಾಗಿ ಬಡ್ತಿಯನ್ನು ಪಡೆದು, ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಯಸಿ ಬಂದವರು ಅಲ್ಲ, ಇಲ್ಲಿನ ಒಂದಿಷ್ಟು ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಅವರು ನಮ್ಮ ಜಿಲ್ಲೆಗೆ ಬರಲೇಬೇಕು ಎನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ನಮ್ಮ ಜಿಲ್ಲೆಗೆ ಉಪನಿರ್ದೇಶಕರಾಗಿ ಬಂದಿದ್ದಾರೆ. ಬಂದ ನಂತರ ಅವರು ಮಾಡಿರುವಂತಹ ಬದಲಾವಣೆಗಳು, ಸಾಧಿಸಿರುವ ಸಾಧನೆಗಳು ಇದೆಲ್ಲ ನಮ್ಮೆದುರು ಸಾಕ್ಷಿಯಾಗಿ ನಿಂತಿದೆ. ಅವರ ಕುರಿತಾಗಿ ಹೇಳಬಹುದಾದರೆ ಬಹುಶಃ ಇಡೀ ದಿನದ ಅವಧಿಯನ್ನು ಕೂಡ ಅದಕ್ಕೆ ಬಳಸ್ಕೊಳ್ಬೋದು. ಅದರ ಒಂದು ಅವರ ಎಂಥ ವ್ಯಕ್ತಿತ್ವ ಎನ್ನುವುದನ್ನು ಒಂದು ಪರಿಕಲ್ಪನೆಯ ಮೂಲಕ ನಿಮ್ಮೆದುರಿಗೆ ತೆರೆದಿಡುವುದನ್ನು ಬಯಸ್ತೀನಿ. ಅವರು ಎಷ್ಟು ಆಪ್ತತೆಯನ್ನು ಹೊಂದಿರ್ತಾರೆ, ಆತ್ಮೀಯತೆಯನ್ನು ಹೊಂದಿರ್ತಾರೆ ಅಂತ ಹೇಳಿದರೆ, ಸುಂದರವಾದಂತಹ ಒಂದು ಬೆಳದಿಂಗಳಿನಲ್ಲಿ ಸುಗಂಧಯುಕ್ತವಾದಂತಹ ವಿವಿಧ ಹೂಗಳ, ಪುಷ್ಪಗಳ ಒಂದು ತೋಟದ ಮಧ್ಯದಲ್ಲಿ ಒಂದು ಮಲ್ಲಿಗೆಯ ಚಪ್ರ ಹಾಕಿ ಅದಕ್ಕೊಂದು ತೂಗು ಮಂಚ ಕಟ್ಟಿ, ಒಂದು ಉದ್ದನೆಯ ಲೋಟೆಯಲ್ಲಿ ನೊರೆನೊರೆಯಾದಂಥ ಒಂದು ಕಪಿಲೆಯ ಹಾಲು, ಆ ಹಾಲಿಗೆ ಫಲಭರಿತ ಬೇರೆ ಬೇರೆ ವಿಧದ ಫಲಗಳ ಹೋಳುಗಳನ್ನು ಬೆರೆಸಿ ಮೇಲಿನ ಒಂದಿಷ್ಟು ಜೇನು ಹಾಕಿ, ನಮ್ಮ ಪರಿಕಲ್ಪನೆಗೆ ಬಿಡ್ತೇನೆ ನಾನು, ನೀವು ಇದನ್ನು ಹೇಗೆ ಆಸ್ವಾದಿಸ್ತೀರಿ ಅಂತ. ಒಂದೋ ತಾಯಿ, ನಮ್ಮ ಅಮ್ಮ ಅಥವಾ ಮಾತ್ರ ಸ್ವರೂಪಿ ಅಥವಾ ಆತ್ಮ ಸಖನೋ ಆತ್ಮ ಸಖಿಯೋ ಪಕ್ಕದಲ್ಲಿ ಕೂತ್ಕೊಂಡು, ಅಮ್ಮನಾದರೆ ಬೆನ್ನಿನೇ ಒರೆಸಿ, ತಲೆನೇ ಒರೆಸಿ, ಆತ್ಮ ಸಖನೋ ಸಖಿಯೋ ಆದರೆ ಒಂದು ಆತ್ಮೀಯ ಆಲಿಂಗನವನ್ನು ಇಟ್ಕೊಂಡು ಆ ಸೇವಿಸುವಂಥ ಒಂದು ಪರಿಕಲ್ಪನೆಯನ್ನು ಮೂರ್ತ ರೂಪಕ್ಕೆ ಇಳಿಸಿದರೆ ಎಂಥ ಧನ್ಯತೆ, ಎಂಥ ತೃಪ್ತಭಾವ ನಮ್ದಾಗ್ಬೋದು ಅಂತ ಯೋಚಿಸಿ ನೋಡಿ. ಅಂತಹ ಒಂದು ಭಾವವನ್ನು, ಆತ್ಮತೃಪ್ತಿಯ ಭಾವವನ್ನು, ಸುಖದ ಭಾವವನ್ನು, ಸಂತೃಪ್ತ ಭಾವವನ್ನು ಅವರ ಆಪ್ತತೆಯಲ್ಲಿ ಕಾಣಬಹುದು. ನಾನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅತ್ಯಂತ ಮನೋನೆಮ್ಮದಿಯಿಂದ ಕಾರ್ಯನಿರ್ವಹಿಸಿದಂಥ ಒಂದು ಸಂದರ್ಭ ಇದ್ದರೆ ಶ್ರೀ BS ಪಟ್ಕಾರ್ ಅವರವರ ಆಡಳಿತಾವಧಿಗೆ ಅಂತ ಹೆಮ್ಮೆಯಿಂದ ಹೇಳಿಕೊಡ್ತೇನೆ. ನಾನು ಈ ಮಾತನ್ನು ಹೇಳೋದಕ್ಕೆ ಕಾರಣ ಇದೆ, ಇಲಾಖಾ ಅಧಿಕಾರಿಗಳು ನನಗೆ ಅದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ.
ನಾನು ಅವರ ಸಹಪಾಠಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಬಂಧುಗಳೇ, ಒಮ್ಮೆಲ್ಲ ಶಿಕ್ಷಕ ಬಂಧುಗಳು ಎದ್ದು ನಿಂತು ವೆಂಕಟೇಶ್ ಸುಬ್ರಾಯ ಪಟಗಾರ್ ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಅರ್ಪಿಸಬೇಕು. ಇದು ಶಾಲಾ ಶಿಕ್ಷಣ ಇಲಾಖೆಯ ಕೊನೆಯ ಕಾರ್ಯಕ್ರಮ ಅಲ್ಲ, ಇನ್ನು ಮೈಸೂರು ಡಿವಿಷನ್ನ ಥ್ರೋಬಾಲ್ ಅವರ ನೇತೃತ್ವದಲ್ಲಿ ನಡೀಲಿಕ್ಕಿದೆ. ಪ್ರಾಯಶಃ ಅದು ದೊಡ್ಡ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಡಿಸೆಂಬರ್ 1ರ ನಂತರ ವೃತ್ತಿಯಿಂದ ನಿವೃತ್ತರಾಗ್ತಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಆ ವಯೋಮಿತಿ ಹೆಚ್ಚಳ ಮಾಡಲಾಗಿದೆ. ಮುಂದೆ ಕೂಡ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಏನೇನೇ ಬಹಳ ಉತ್ತಮವಾದಂತಹ ಹೆಸರನ್ನ, ಖ್ಯಾತಿಯನ್ನು ಪಡೆದಂತಹ ಸನ್ಮಾನ್ಯ ಉಪನಿರ್ದೇಶಕರನ್ನ ಮತ್ತೊಮ್ಮೆ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸಿಕೊಂಡು ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಶಾಸಕರು, ಕಾರ್ಮೋಡದ ಮಧ್ಯೆ ಕಂಗೊಳಿಸುವ ಪೂರ್ಣಚಂದ್ರಿಗ ಅವರು, ಮೊನ್ನೆ ಶಾಸಕರಾದಂತಹ ಹರೀಶ್ ಪುಂಜಾ ಬರುವಂತಹ ಸ್ವಲ್ಪ ಸಂಶಯ ಇತ್ತು, 50-50 ಇತ್ತು. ಆದರೆ ಪ್ರತಾಪ್ ಸಿಂಹ ನಾಯ್ಕರು ನಮ್ಮ ಜೊತೆಯಲ್ಲಿ ಖಂಡಿತ ಇರ್ತಾರೆ, ಕತ್ತಲೆ ಆಗಲಿಕ್ಕೆ ಬಿಡುವುದಿಲ್ಲ, ಅವರು ಹುಣ್ಣಿಮೆಯ ಚಂದಿರಾಗಿ ನಮ್ಮ ಜೊತೆ ಇರ್ತಾರೆ ಎನ್ನುವಂತಹ ವಿಶ್ವಾಸ, ಭರವಸೆ, ನಂಬಿಕೆ ನಮ್ದಿತ್ತು. ನಿನ್ನೆ ಉಡುಪಿ ಜಿಲ್ಲೆಯ 4 ನರಸಿಂಗರಾವ್ ಪ್ರೌಢಶಾಲೆಯಲ್ಲಿ ಕೂಡ ಸಂಭ್ರಮದ 3 ದಿನದ ರಜತ ಮಹೋತ್ಸವಕ್ಕೆ ಮನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಮಾರಂಭ ಉದ್ಘಾಟನೆ ಮಾಡಬೇಕಿತ್ತು. ಆ ಒಂದು ಸ್ಥಾನವನ್ನ ಕೂಡ ಉಡುಪಿ ಜಿಲ್ಲೆಗೆ ಹೋಗಿ ತುಂಬಿಸಿದವರು ಪ್ರತಾಪ್ ಸಿಂಹ ನಾಯ್ಕ ಅವರು. ಯಾಕಂದ್ರೆ ಅಲ್ಲೇ ಶಾಸಕರು ಸುನಿಲ್ ಕುಮಾರ್ ಅವರು ಬಿಟ್ಟಿಲ್ಲ ಅವರನ್ನ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಚ್ಯುತಿ ಬಾರದ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಮ್ಮ ನಾಡು ಕಂಡಂತಹ ಶ್ರೇಷ್ಠ ವ್ಯಕ್ತಿತ್ವದ ಸಜ್ಜನ ರಾಜಕಾರಣಿ, ತಮ್ಮ ಪತ್ರದ ಮೇಲಿನ ಜಲಬಿಂದುವಿನಂತೆ ನಿರ್ಲಿಪ್ತರು, ಪರಿಶುದ್ಧರು ನಮ್ಮ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯ್ಕರು ಅಂತ ಹೇಳಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಿಗೆ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ 2024ರ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜ್ಯ ಧರ್ಮಗುರುಗಳಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ವೆಂಕಟೇಶ್ ಸುಬ್ರಾಯ್ ಪಟಗಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ನೆರೆದಿರುವ ಎಲ್ಲ ವಿದ್ಯಾಭಿಮಾನಿಗಳೇ, ಮಕ್ಕಳೇ, ಶಾಸಕರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಸಭೆಯ ನಿಯಮ ಹೇಗೆ ಅಂತ ಹೇಳಿದರೆ, ಯಾರಾದರೂ ಪ್ರಸ್ತಾಪ ಮಾಡಿದರೆ ಅದಕ್ಕೆ ಒಬ್ಬರು ಅನುಮೋದನೆ ಕೊಡಬೇಕು. ವೇದಿಕೆಯಲ್ಲಿ ಧರ್ಮಗುರುಗಳನ್ನು ಹೊರತುಪಡಿಸಿದರೆ ಉಳಿದ ಯಾರೂ ಕೂಡ ಶಾಸಕರು ಹೇಳಿದ್ದಕ್ಕೆ ಅನುಮೋದನೆ ಕೊಡುವ ಸ್ಥಿತಿಯಲ್ಲಿಯೂ ಇಲ್ಲ. ಅದಕ್ಕೆ ನಾನು ಇನ್ನೊಬ್ಬ ಶಾಸಕ ಅಂತ ಹೇಳುವ ಕಾರಣಕ್ಕೆ ಒಂದು ಸ್ವಾತಂತ್ರ್ಯವನ್ನು ತೆಗೆದುಕೊಂಡು ಅವರು ಹೇಳಿದ ಮಾತಿಗೆ ನಾನು ಅನುಮೋದನೆ ಕೊಡ್ತೇನೆ. ಆದರೆ ಚಪ್ಪಾಳೆ ಹೊಡಿಲಿಕ್ಕೂ ಆಲೋಚನೆ ಮಾಡ್ತಾರೆ, ಮಾಡಿದರೆ ಸರಿಯೋ ತಪ್ಪೋ ಅಂತೇಳಿ. ನಾವು ಹೇಳೋದು ಸುಲಭ, ಆದರೆ ಈ ಶಿಷ್ಟಾಚಾರ, ಪ್ರೋಟೋಕಾಲ್ ಇದು ಹಾಕದಿದ್ದರೆ ಸಮಸ್ಯೆ ಅನುಭವಿಸೋರು ಯಾರು ಅಂತೇಳಿ ಕೇಳಿದರೆ ಇವರೇ. ಎಷ್ಟೋ ಬಾರಿ ಯಾರದೋ ಒಬ್ಬರು ಉದ್ದೇಶ ಇರುವುದಿಲ್ಲ, ಯಾವುದೋ ಒಂದು ಕಾರಣಕ್ಕೆ ಎಲ್ಲಿಯಾದರೂ ಹೆಸರು ಬಿಟ್ಟು ಹೋಯಿತು ಅಂತೇಳಿ ಆದರೆ ಅದೇ ಒಂದು ಪುರಾಣ ಆಗಿ ಕಾರಣ ಕೇಳುವ ನೋಟಿಸ್ ಹೋಗಿ ಅದಕ್ಕೆ ಉತ್ತರ ಕೊಡುವವರು ಯಾರು ಅಂತೇಳಿ ಕೇಳಿದರೆ ಧರ್ಮಗುರುಗಳನ್ನು ಹೊರತುಪಡಿಸಿದರೆ ವೇದಿಕೆಯಲ್ಲಿ ಕೂತವರಿಗೆ. ಮನುಷ್ಯನ ಸ್ವಭಾವದಲ್ಲಿ ಪ್ರತಿಭೆ ಅಂತ ಹೇಳುವಂಥದ್ದು, ಮಕ್ಕಳನ್ನು ಇಲ್ಲಿ ನಾವು ಈಗ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಳ್ಳೆಯ ಕಾರ್ಯಕ್ರಮ. ಆದರೆ ಹೆಚ್ಚಾಗಿ ಸರಕಾರಿ ಕಾರ್ಯಕ್ರಮ ಅಂತೇಳಿ ಹೇಳಿದ ತಕ್ಷಣ ಅದನ್ನು ನೋಡುವಂತಹ ಭಾವನೆಯೇ ಬೇರೆ ಇರ್ತದೆ. ನಾನು ಪ್ರಪ್ರಥಮವಾಗಿ ಈ ಸಂಸ್ಥೆಯವರಿಗೆ ಈ ಕಾರ್ಯಕ್ರಮವನ್ನು ಸಂಘಟಿಸುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ಹೋಲಿ ರಿಡೀಮರ್ ಶಾಲೆಯವರಿಗೆ ಹೃದಯಪೂರ್ವಕವಾಗಿ
ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಮಾಡುವಂತ ಹೇಳಿದ ಕೂಡಲೇ ಸಂಘಟಕರಿಗೆ ಮೊದಲು ಸರ್ಕಾರಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬರುವ ಮೊದಲ ಸಮಸ್ಯೆಯನ್ನು ಎಲ್ಲಿ ಮಾಡುವುದು, ಜಿಲ್ಲಾ ಮಟ್ಟದಂತೇಳಿ ಹೇಳಿದ ತಕ್ಷಣ ಒಂದು ಸಣ್ಣ ವ್ಯವಸ್ಥೆಯ ದೃಷ್ಟಿಯಲ್ಲಿ ಎಲ್ಲರ ಮನಸ್ಸಿನಲ್ಲಿಯೂ ಪ್ರಶ್ನೆ ಬರ್ತದೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಬೆಳ್ತಂಗಡಿಯಲ್ಲಿ ಈ ಹೃದಯ ಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಹೋಲಿ ರಿಡೀಮರ್ ಸಂಸ್ಥೆಯ ಎಲ್ಲ ಸಂಬಂಧಪಟ್ಟವರಿಗೆ, ಅಧಿಕಾರಿ ವರ್ಗದವರಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಎಲ್ಲರಿಗೂ ನಾನು ಒಬ್ಬ ಸರ್ಕಾರಿ ಅಂದರೆ ಜನಪ್ರತಿನಿಧಿಯಾಗಿ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸುಮ್ಮನೆ ಕೂತಲ್ಲೇ ವಿನೂತನವಾಗಿ ಒಂದು ಉದ್ಘಾಟನೆಯನ್ನು ಮಾಡಿದರು. ವಿನೂತನವಾಗಿ ಸ್ವಾಗತ ಹೇಗೆ ಮಾಡಬಹುದು ಅಂತ ಹೇಳಿ ನಾನು ಕೂತ ಆಲೋಚನೆ ಮಾಡಿದೆ. ಮತ್ತೆ ಪುನಃ ಅದು ವೇದಿಕೆಯಲ್ಲಿರುವವರಿಗೆ ಸಾಧ್ಯ ಇಲ್ಲ, ನನಗೆ ಸಾಧ್ಯ ಉಂಟು. ಯಾಕಂದರೆ ಅಷ್ಟು ಹೆಸರುಗಳಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವವರಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾದವರಿಗೆ, ವೇದಿಕೆ ಎದುರು ಭಾಗದಲ್ಲಿ ಬಂದವರಿಗೆ, ಬರಬೇಕಾದವರಿಗೆ ಸ್ವಾಗತ ಅಂತೇಳಿ ಹೇಳಿದರೆ ಎಲ್ಲರೂ ಅದರಲ್ಲಿ ಬಂದರು. ಹಾಗೆಂತೇಳಿ ಮತ್ತೆ ಪುನಃ ಹೇಳ್ತೇನೆ, ಹೀಗೆ ಏನಾದರೂ ಇವರು ಯಾರಾದರೂ ಸ್ವಾಗತ ಮಾಡಿದರೆ ಇವರಿಗೆ ಶೋಕಾಸ್ ನೋಟಿಸ್ ಪುನಃ ಬರ್ತದೆ. ಯಾಕೆಂತ ಹೇಳಿದರೆ ಮನುಷ್ಯನ ಸ್ವಭಾವವೇ ಗುರುತಿಸುವಿಕೆ. ಅಲ್ಲಿ ಒಳಗೆ ಬರುವಾಗಲೇ ಯಾರಾದರೂ ಸರಿಯಾಗಿ ನಮಸ್ಕಾರ ಮಾಡಲಿಲ್ಲದಿದ್ದರೆ ಹೀಗೆ ಓರೆಗಣ್ಣಲ್ಲಿ ನಮಸ್ಕಾರ ಮಾಡದವರು ಯಾರು ಅಂತ ಹೇಳಿ ನೋಡಿ. ಯಾಕೆಂದರೆ ಮನುಷ್ಯನ ಸ್ವಭಾವ ಅಂತ ಮಂಕುತಿ DVG ಅವರೇ ಹೇಳಿದ್ದಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ಮೇಲು. ಅನ್ನ ತೃಪ್ತಿ ಕೊಡ್ತದೆ, ಆದರೆ ಅಷ್ಟಕ್ಕೆ ಇರ್ತಿಲ್ಲ. ಮನುಷ್ಯನಿಗೆ ಚಿನ್ನ ಬೇಕು ಅಂತ ಹೇಳಿ ಕಾಣ್ತದೆ. ಅದಕ್ಕೆ ಬೆಳ್ತಂಗಡಿಯಲ್ಲಿ ಸಿಕ್ಕಾಪಟ್ಟೆ ಚಿನ್ನದ ಅಂಗಡಿಗಳು. ಅನ್ನದಾತುರಕ್ಕಿಂತ ಚಿನ್ನದಾತುರ ಮೇಲು, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲು. ಅದು ಬಹಳ ಪ್ರಖರ ಅಂತೆ. ಆದರೆ ಅವರು ಕೊನೆ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲದಕ್ಕೂ ತೀವ್ರತಮ ಯಾವುದು ಅಂತ ಹೇಳಿ ಕೇಳಿದರೆ ಮನ್ನಣೆಯ ದಾಹ. ನನ್ನನ್ನು ಗುರುತಿಸ್ತಿಲ್ಲ, ಆ ಮನ್ನಣೆಯ ದಾಹ ಏನು ಮಾಡ್ತದೆ ಅಂತ ಹೇಳಿ ಅವರು ಕೊನೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ತಿನ್ನುವುದು ಅದು ಆತ್ಮವನ್ನೇ ಮಂಕುತಿಮ್ಮ ಅಂತ ಹೇಳಿ. ಈ ಎಲ್ಲ ಕೆಲವರೆಲ್ಲ ಪ್ರಶಸ್ತಿಗೋಸ್ಕರವೇ ಪುಸ್ತಕಗಳನ್ನು ಮಾಡಿ ಹಿಡ್ಕೊಂಡು ಇದ್ದವರ ಮನೆ ಬಾಗಿಲಿಗೆಲ್ಲ ತಿರುಗ್ತಾರೆ. ನನಗೊಂದು ಸಣ್ಣ ಅನುಭವ ಗೊತ್ತಿದೆ. ಅದು ಎನ್ನ ಒಂದು ಪುದಾರ ಅಂತ ಹೇಳಿಕೊಂಡು ಬರುವಂಥವ್ರು. ಅಂದರೆ ಮನುಷ್ಯ ಸಹಜ ಅದು, ಮನ್ನಣೆಯ ದಾಹ, ನನ್ನನ್ನು ಗುರುತಿಸಬೇಕು ಅಂತ ಹೇಳುವಂಥದ್ದು. ಇದನ್ನು ಮೀರಿ ನಿಲ್ಲುವಂತಹ ಸಾಮರ್ಥ್ಯ ಯಾವಾಗ ಬರ್ತದೆ ಅವರಿಗೆ ಬದುಕು ನಿಜವಾಗಿ ಅರ್ಥ ಆಗಿದೆ. ಎಷ್ಟೊಂದು ನಶ್ವರ ಬದುಕಿನಲ್ಲಿ ಇವತ್ತಂತೂ ಈ ಸೋಷಿಯಲ್ ಮೀಡಿಯಾ ಬಂದು ಯಾರಾದರೂ ಫೋಟೋ ಹಾಕಿದ ಕೂಡಲೇ ನಮಗೆ ಹೆದರಿಕೆ ಆಗುದು, ಇದು ಶುಭಾಶಯವೋ ಹೋಗಿದ್ದಾರೋ ಅಂತ ಹೇಳುವಂಥ ರೀತಿಯಲ್ಲಿ. ಒಮ್ಮೊಮ್ಮೆ ಕನ್ಫ್ಯೂಷನ್ ದೋಷ. ಪೇಪರಲ್ಲಿ ಪ್ರಿಂಟ್ ಮಾಡುವಾಗ ಗಡಿಬಿಡಿಯಲ್ಲಿ ಆಚೆ ಈಚೆ ಫೋಟೋಗಳು ಆಗುವ ಸಾಧ್ಯತೆಯಲ್ಲಿ ಸುಮ್ಮನೆ ಒಂದು ಬದಲಾವಣೆ ಇರಲಿ ಅಂತೇಳಿ ನಾನು ಸ್ವಲ್ಪ ಲಘು ಭಾಷ್ಯದಲ್ಲಿ ಮಾತಾಡಿದ್ದೇನೆ. ಆದರೆ ನಮ್ಮ ಮಕ್ಕಳನ್ನು ಬೆಳೆಸುವಂತಹ ವೇದಿಕೆ ಇದು. ಪ್ರತಿಯೊಬ್ಬರಲ್ಲಿಯೂ ಒಂದು ಪ್ರತಿಭೆ ಇದೆ. ಅದನ್ನು ಗುರುತಿಸಿ, ಅದನ್ನು ಬೆಳೆಸಿ, ಪೋಷಿಸಿ, ಸಮಾಜಮುಖಿಯಾಗಿ ಅವರನ್ನು ಬೆಳೆಸುವ ಜವಾಬ್ದಾರಿ ಇರುವವರೇ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ಇವತ್ತು ನಾನಿಂತೂ ಇಲ್ಲಿ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿ ಆದರೆ ನನ್ನ ಶಿಕ್ಷಕರು ನನ್ನನ್ನು ಆ ರೀತಿಯಲ್ಲಿ ಬೆಳೆಸಿ, ಧೈರ್ಯ ತುಂಬಿಸಿ ಕೊಟ್ಟದರ ಪರಿಣಾಮವಾಗಿ ಇವತ್ತು ನಿಮ್ಮ ಎದುರು ನಿಂತು ನಾನು ಮಾತನಾಡ್ತಿದ್ದೇನೆ ಅಂತ ಹೇಳುವಂತಹ ಕೃತಜ್ಞತಾ ಭಾವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವಂತಹ ಎಲ್ಲ ಶಿಕ್ಷಕರಿಗೆ ನಾನು ಹೃತ್ಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಜವಾಬ್ದಾರಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸೋಣ. ನಮ್ಮಲ್ಲಿ ನಾವು ಹೇಳಿದ ಮಾತಿಗೆ
ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ನನ್ನನ್ನು ಪೋಷಣೆಯ ದೃಷ್ಟಿಯಲ್ಲಿ, ಪ್ರೋತ್ಸಾಹದ ದೃಷ್ಟಿಯಲ್ಲಿ ಯಾರು ಬೇಕಾದರೂ ಪ್ರೋತ್ಸಾಹಿಸ್ಬೋದು. ಆದರೆ ಪ್ರತಿಯೊಬ್ಬರಿಗೂ ನಾನು ಏನಾದರೂ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಒಳಗೆ ಇರಬೇಕೇ ಹೊರತು ಅದು ಹೊರಗಿಂದ ಎಷ್ಟು ಮಾತುಗಳನ್ನು ಹೇಳಿದರೂ ಸಾಧ್ಯ ಇಲ್ಲ. ಹಾಗೆ ಅಂತೇಳಿ ನಾನು ಹೈಸ್ಕೂಲಲ್ಲಿರುವಾಗ ನನಗೆ ಕೊಟ್ಟ ಮೊದಲ ಪುಸ್ತಕ ಯಾವುದು ಅಂತೇಳಿ ಕೇಳಿದರೆ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ ಹೇಳುವ ಸ್ವಾಮಿ ವಿವೇಕಾನಂದರ ಮಾತು. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿ ಅವರ ಜೀವನದಲ್ಲಿ ಅವರ ಪ್ರತಿಭೆ ಉಜ್ವಲವಾಗಿ ಬೆಳಗಲಿ ಅಂತ ಹೇಳುವಂತಹ ಶುಭ ಹಾರೈಕೆಯನ್ನು ಮಾಡ್ತಾ ಶಾಸಕರ ಮಾತನ್ನೇ ಹೇಳಿ ನನ್ನ ಮಾತನ್ನು ಕೂಡ ನಿಲ್ಲಿಸ್ತೇನೆ. ಇಲ್ಲದ್ರೆ ನಾನು ಸ್ವಲ್ಪ ಪುರುಷೋತ್ತಲ್ಲಿರುವ ಶಾಸಕ ಅಂತೇಳಿ ಆಗ್ತದೆ. ನನಗೂ ಸ್ವಲ್ಪ ಬೇರೆ ಕಾರ್ಯಕ್ರಮಗಳು ಇದ್ದಾರೆ. ನನಗೆ ಹೋಗಲಿಕ್ಕೆ ಎಲ್ಲರೂ ಅನುಮತಿ ಕೊಡಬೇಕು ಅಂತ ಹೇಳಿ ವಿನಂತಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಬಂಧುಗಳು, ಸಮಯ ಸ್ಥಿತಿಗತಿಗಳನ್ನು ನೋಡಿಕೊಂಡು ಸಮಯದ ಹೊಂದಾಣಿಕೆಯನ್ನು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮಗೆ ಮೆರುಗನ್ನು ನೀಡುತ್ತಾ ಬಂದಿರುವಂತಹ ನಮ್ಮ ಮಾರ್ಗದರ್ಶಕರು ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯ್ಕರವರು, ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಶಾಸಕರು, ನಿಮ್ಮ ಮನೋಜ್ಞವಾದಂತಹ ನುಡಿಗಳಿಗೆ ಪ್ರೀತಿಯ ಅಭಿನಂದನೆಗಳು. ಅವರನ್ನು ಸಂಘಟಕರ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದೇವೆ, ಅಭಿನಂದಿಸಿದ್ದೇವೆ. ಪಟಗಾರರ ಬಗ್ಗೆ ನಾನು ಮಾತಾಡದಿದ್ದರೆ ನಾನು ಕರ್ತವ್ಯದಿಂದ ಲೋಪ ಮಾಡಿದಾಗೆ ಆಗ್ತದೆ. ಕೂತ್ಕೊಂಡಿದ್ದಾರೆ. 32 ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡಿ ಶಿಕ್ಷಣ ಇಲಾಖೆಯಲ್ಲಿ 31ನೇ ತಾರೀಕಿಗೆ ನಮ್ಮ ಅಜಿತರು ಹೇಳಿದ ಹಾಗೆ ಒಂದು ವೇಳೆ ಕೇಂದ್ರ ಸರ್ಕಾರದ ಕಾನೂನು ಬೇಗದಲ್ಲಿ ಬಂದರೆ ಬರುವುದಿಲ್ಲ, ಆ ಪ್ರಶ್ನೆ ಬೇರೆ ಬಂದರೆ ನಾವೆಲ್ಲ ಸನ್ಮಾನ ಎಲ್ಲ ಮಾಡಿ ಆಯಿತು. ಈಗ ಅಲ್ಲ, ಸರಿ, ಖಂಡಿತವಾಗಿ ಅವರ ಸೇವೆಯನ್ನು ಒಬ್ಬ ಜನಪ್ರತಿನಿಧಿಯಾಗಿ, ಯಾಕೆಂದರೆ ಅದೊಂದು ತಪಸ್ಸು. ಎಲ್ಲರೂ ಇಷ್ಟು ಅಭಿಮಾನದಿಂದ ಅವರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಅವರ ಸೇವೆ ನಮಗೆಲ್ಲರಿಗೂ ಹೃದಯಕ್ಕೆ ತಟ್ಟಿದೆ. ನಾನೊಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಮುಂದಿನ ನಿವೃತ್ತ ಜೀವನಕ್ಕೆ ಹೃತ್ಪೂರ್ವಕವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಸೇವೆಯನ್ನು ಎಲ್ಲರ ಪರವಾಗಿ ಕೃತಜ್ಞತೆಯಿಂದ ಸ್ಮರಿಸಿಕೊಂಡು ನಿಮಗೆ ಅಭಿನಂದನೆಯನ್ನು ಹೇಳ್ತೇನೆ. ಧನ್ಯವಾದ. ಅನ್ಯ ಕಾರ್ಯಕ್ರಮ ನಿಮಿತ್ತ ಈ ಸಭೆಯಿಂದ ಕರ್ನಾಟಕ ಸರ್ಕಾರದ ಮಾನ್ಯ ವಿಧಾನ ಪರಿಷತ್ ಶಾಸಕರು, ಹಿರಿಯರು, ಧೀಮಂತ ರಾಜಕಾರಣಿ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ನಾಯ್ಕ ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ಈಗಾಗಲೇ ವಿನೂತನ ಶೈಲಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಉದ್ಘಾಟನೆ ಮಾಡಿರುವಂತಹ ಮಂಗಳೂರು ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ಮಾನ್ಯ ಕಾರ್ಯದರ್ಶಿಗಳು, ಸನ್ಮಾನ್ಯ ಅತಿ ವಂದನೀಯ ಫಾದರ್ ಪ್ರವೀಣ್ ಲಿಯೋ ಲಸಾದೋ ಇವರು ದಿವ್ಯ ಸಂದೇಶವನ್ನು ಈ ವೇದಿಕೆಯಲ್ಲಿ ನೀಡಬೇಕು ಅಂತ ಅವರಿಗೆ ಗೌರವ ಅರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದೀಗ ದಿವ್ಯ ಸಂದೇಶಕ್ಕಾಗಿ ಸನ್ಮಾನ್ಯ ಅತಿ ವಂದನೀಯ ಫಾದರ್ ಪ್ರವೀಣ್ ಲಿಯೋ ಲಸಾದೋ ನಾಮವನ್ನು. ಸಭೆಯಲ್ಲಿರುವವರಿಗೆ, ಸಭೆಯಲ್ಲಿ ಇರಬೇಕಾದವರಿಗೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಪುಟ್ಟ ಸಂದೇಶವನ್ನು ನಿಮ್ಮದಿರಲು ಬಹಳ ಸಂತೋಷ ಪಡುತ್ತೇನೆ. ಪ್ರಿಯರೇ, ಇದು ವೇದಿಕೆಯಲ್ಲಿ ಇರುವಂತಹ ಪ್ರತಿಭೆಯ ಪ್ರದರ್ಶನ ಖಂಡಿತ ಅಲ್ಲ. ನೀವೆಲ್ಲರೂ ಮಕ್ಕಳ ಪ್ರತಿಭೆಗಳನ್ನು ನೋಡಲು, ಅದರ ಬಗ್ಗೆ ಮೌಲ್ಯಮಾಪನ ಮಾಡಲು ಬಂದವರು. ಆದ ಕಾರಣ ನಾನು ಉದ್ದಕ್ಕೆ ಮಾತಾಡಲು ಹೋಗೋದಿಲ್ಲ. ಈಗಾಗಲೇ ನಮ್ಮಿಬ್ಬರು ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದ ಬಹಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಪಾಠದ ಜೊತೆಗೆ ಪಠ್ಯೇತರ ಪ್ರತಿಭೆಗಳು, ಕ್ರೀಡೆ ಆಗಲಿ, ಕಲೆ ಆಗಲಿ ನಮ್ಮ ಮಕ್ಕಳಲ್ಲಿ ಬೆಳೆಯಬೇಕು ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೂ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕರವರು ಹೇಗೆ ಗುರುತಿಸುವಿಕೆ ಅಗತ್ಯ, ಆದರೂ ಕೂಡ ಅದು ನಾವು ಮಕ್ಕಳಲ್ಲಿ ಗುರುತಿಸಬೇಕು. ಹಿರಿಯರಾದವರು ನಾವು
ನಮ್ಮನ್ನು ಗುರುತಿಸಬೇಕೆಂಬ ಒಂದು ಕೆಟ್ಟ ಚಟದಿಂದ ಹೊರಗಿರಬೇಕೆಂಬುದಾಗಿ ಒಂದು ಹಾಸ್ಯಮಯವಾಗಿ ನಮಗೆ ಸಂದೇಶವನ್ನು ನೀಡಿದ್ದಾರೆ. ಜೊತೆಗೆ ಇವತ್ತು ಸನ್ಮಾನಿತಗೊಂಡ ನಮ್ಮ ಉಪನಿರ್ದೇಶಕರು ಶ್ರೀಯುತ ವೆಂಕಟೇಶ್ ಸುಬ್ರಾಯ ಪಟಗಾರ, ಇವರು ನನಗೆ ಕೆಲವೊಂದು ತಿಂಗಳಿಂದ ಪರಿಚಿತರು. ನಾನೊಂದು 2-3 ಬಾರಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಸ್ವಲ್ಪ ಮಾತಾಡಲು ಹೋದಾಗ ಈಗಾಗಲೇ ಹೇಳಿದಂತೆ ಅವರಲ್ಲಿ ನಾನು ಕಂಡಂತಹ ಒಂದು ಒಳ್ಳೆಯ ಗುಣ ಅಂದರೆ ಗೌರವಪೂರ್ವಕವಾಗಿ ಅವರು ನಮ್ಮನ್ನೆಲ್ಲರನ್ನು ಕೇಳ್ತಾರೆ. ಜಾಸ್ತಿಯಾಗಿ ಎಲ್ಲರೂ ಮಾತಾಡಲಿಕ್ಕೆ ಬಯಸೋದು, ಆದರೆ ಅವರು ನಮಗೆ ಏನು ಹೇಳಿಕೊಂಡು ಅದನ್ನು ಬಹಳ ಸಹಿಷ್ಣುತೆಯಿಂದ ಅವರು ಕೇಳಿದ್ದಾರೆ. ಸರ್, ನಿಮ್ಮ ನಿವೃತ್ತಿ ಜೀವನ ಇಷ್ಟು ಬೇಗ ಬಂದಿದೆ ಅಂತ ನನಗೆ ಭಾವಿಸ್ತದೆ. ನಮಗೆ ಅವರು ಒಳ್ಳೆಯದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ ನಾನು ಬೇಡ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ಇಲ್ಲಿ ಆಯೋಜಿಸಲು ಬಹಳಷ್ಟು ಪರಿಶ್ರಮ ಪಟ್ಟಂತಹ ಫಾದರ್ ಕ್ಲಿಫರ್ಡ್ ಇವರಿಗೆ ನಾವೆಲ್ಲರೂ ಒಂದು ದೂರಾಗಿ ತಪ್ಪಳಿದತ್ವ. ಹಾಗೆ ಅವರ ಜೊತೆಗೆ ಅವರ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ಇವರಿದ್ದಾರೆ. ಅಲ್ಲಿ ಹೊರಗೆ ಮೇಲೆ ಕೆಳಗೆ ಹೀಗೆ ಅಂತ ಅವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ನಾನು ಕೆಥೋಲಿಕ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನ ಪರವಾಗಿ, ನಮ್ಮ ಪರವಾಗಿ ಅವರು ದುಡಿತಾ ಇದ್ದಾರೆ. ಕೊನೆಗೊಳಿಸುವಾಗ ನಾವೆಲ್ಲರೂ ಈ ಭಾರತ ದೇಶದ ಪ್ರಜೆಗಳು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ನಾವು ವಿದ್ಯಾಭ್ಯಾಸವನ್ನು ಕೊಡುವಂಥವರು, ಪೋಷಕರು, ಶಿಕ್ಷಕರು, ಹಾಗೆ ಸರ್ಕಾರಿ ಅಧಿಕಾರಿಗಳು, ಡಿಪಾರ್ಟ್ಮೆಂಟ್ನವರು ನಮ್ಮ ಮಕ್ಕಳಲ್ಲಿ ಈ ದೇಶಕ್ಕೆ ಶೋಭೆ ತರುವಂತಹ ಪ್ರತಿಭೆಗಳು ಬೆಳೆಯಬೇಕು. ನಾವೆಲ್ಲರೂ ಜೊತೆಯಾಗಿ ಪಾಠದ ಜೊತೆಗೆ ಪಠ್ಯೇತರ ವಿಷಯಗಳಲ್ಲೂ ನಮ್ಮ ದೇಶದ ಕಲೆ, ಸಂಸ್ಕೃತಿ, ಕ್ರೀಡೆ ಇವುಗಳನ್ನು ಅಭಿವೃದ್ಧಿಪಡಿಸಲು ಜೊತೆಯಾಗಿ ದುಡಿಬೇಕಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಂದರವಾದಂತಹ ದಿವ್ಯ ಸಂದೇಶಕ್ಕಾಗಿ ಪೂಜನೀಯ ವಂದನೀಯ ಫಾದರ್ ಪ್ರವೀಣ್ ಲಿಯೋ ಲಸ್ಸಾದೋ ಇವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಪ್ರಭಾರ ಉಪ ಕಾರ್ಯದರ್ಶಿಗಳು, ಅಕ್ಷರದಾಸೋಹದ ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ದೇಶಕರಾಗಿರುವಂತಹ ಮಾನ್ಯ ಜ್ಞಾನೇಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅವರಲ್ಲಿ ಗೌರವದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ, ಮಹಾನ್ ಗಣ್ಯ ವ್ಯಕ್ತಿಗಳೇ, ಫಾದರ್ ಅವರೇ, ಹಾಗೂ ಎಲ್ಲ ಸಹೋದರಿ ಮಿತ್ರರೇ ಹಾಗೂ ಶಿಕ್ಷಕ ಮಿತ್ರರೇ, ಪ್ರತಿಭಾ ಕಾರಂಜಿ ಅಂತ ಈ ಒಂದು ಹಬ್ಬವನ್ನು, ಜಿಲ್ಲಾ ಮಟ್ಟದ ಹಬ್ಬವನ್ನು ಬೆಳ್ತಂಗಡಿಯಲ್ಲಿ ಹಮ್ಮಿಕೊಂಡು ಈ ಸಂಸ್ಥೆಯವರು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಈ ಪ್ರತಿಭಾ ಕಾರಂಜಿಯನ್ನು ಮಾಡಿಸ್ತಕ್ಕಂಥ ಉದ್ದೇಶ ಮನಸ್ಸನ್ನು ಮಧುರ ಮಾಡಿಸ್ತಕ್ಕಂಥ ಒಂದು ಸಂದೇಶ. ಯಾವುದು ಒಳಗಡೆ ತುಂಬಿದ್ರೆ ಮುಖದಲ್ಲಿ ಹಸನ್ಮುಖರಾಗಿರ್ತೀವೋ, ಎಲ್ಲರ ಜೊತೆ ಸಮಾನವಾಗಿ ಬೆರೀತೀವೋ, ಹೊಂದ್ಕೊಂಡು ಹೋಗ್ತೀವೋ, ಅದು ಬೆಳೀಲಿ ಅನ್ನೋದಷ್ಟೇ. ಮಧುರ ಭಾವ ಅಂದರೆ ಪ್ರೇಮ ತುಂಬಿದ ಭಾವ ಅಂತ ಅಷ್ಟೇ, ಏನಿಲ್ಲ. ಆ ಪ್ರೇಮ ಯಾಕೆಂದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕರ್ಮಗಳು ಬಹಳ ಮುಖ್ಯ. ಆಡಬೇಕಾದ್ರೆ ಆ ನವರಾಗಗಳು ಹೊರಹೊಮ್ಮಬೇಕಾದ್ರೆ ಆ ಪ್ರೇಮ ಭರಿತ ಧ್ವನಿ ಹೊಂದಿದಾಗ ಮಾತ್ರ ಅದನ್ನು ಆಸ್ವಾದಿಕ್ಕೆ ಸಾಧ್ಯ ಆಗ್ತದೆ. ಒಂದು ಅಭಿನಯ ಮಾಡುವಾಗ ಆ ಮಧುರತೆ ಹೊರಬರಬೇಕಾಗ್ತದೆ. ಯಾಕೆಂದರೆ ನಿಸರ್ಗ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಒಂದೊಂದು ವಿಶೇಷತೆಯನ್ನು ಇಟ್ಟಿದೆ. ನಮ್ಮ ಮುಖಗಳು ಹೇಗೆ ಭಿನ್ನ ಭಿನ್ನವೋ ನಮ್ಮಲ್ಲಿಟ್ಟಿರೋ ಸಾಮರ್ಥ್ಯ, ಅಭಿರುಚಿ, ಕಲೆ, ಅಭಿರುಚಿಗಳು ಕೂಡ ಭಿನ್ನ ಭಿನ್ನವಾಗಿರ್ತವೆ. ಅದನ್ನು ಗುರುತಿಸಬೇಕು, ಅದನ್ನು ಅಭಿವ್ಯಕ್ತಪಡಿಸಬೇಕು. ಅದಕ್ಕೊಂದು ವೇದಿಕೆ ಪ್ರತಿಭಾ ಕಾರಂಜಿ. ನಮ್ಮಲ್ಲಿ ಬರೀ ಬೌದ್ಧಿಕ ಜ್ಞಾನ ಹೊಂದಿದ್ರೆ ಸಾಕು, ಮಿಕ್ಕದು ಏನು ಬೇಕಾಗಿಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವಿದ್ದೀವಿ. ಶಿಕ್ಷಣ ಅಂತಂದಾಗ 7 ರೀತಿಯ ಬೆಳವಣಿಗೆಗಳು ಆಗಬೇಕಾಗ್ತದೆ. ದೈಹಿಕ, ಬೌದ್ಧಿಕ, ಮಾನಸಿಕ, ಸಾಂಸ್ಕೃತಿಕ, ನೈತಿಕ, ವೈಜ್ಞಾನಿಕ ಮತ್ತು ಸಾಮಾಜಿಕ. ಈ ಇಷ್ಟು ಬೆಳವಣಿಗೆ ಆಗಬೇಕು ಅಂದಾಗ
ಅದರಲ್ಲಿ ಒಂದು ಸಾಂಸ್ಕೃತಿಕ ಆಗಬೇಕಂತಂದ್ರೂ ಪೂರ್ಣ ಆಗೋದಿಲ್ಲ. ಅಂದರೆ ಬರೀ ಸಾಂಸ್ಕೃತಿಕ ಒಂದೇ ಆಗೋದಿಲ್ಲ. ಇಲ್ಲಿ ಒಂದು ಲಾಭ ಏನಾಗ್ತದೆ, ಎಲ್ಲ ಧರ್ಮದ ಎಲ್ಲ ಸಮಾಜದ ಮಕ್ಕಳು ಒಂದು ಸಮೂಹದಲ್ಲಿ ಒಂದು ಚಟುವಟಿಕೆ ಮಾಡ್ತೀವಿ ಅಂದಾಗ ಎಲ್ಲ ಮಕ್ಕಳು ಬೆಳೀತಾರೆ, ಸಾಮಾಜಿಕವಾಗಿ ಒಂದಾಗ್ತದೆ. ಮತ್ತೆ ನೈತಿಕತೆ ಬೆಳೀತದೆ. ಸರಿ ಯಾವುದು, ತಪ್ಪು ಯಾವುದು, ಒಳ್ಳೆಯದು ಯಾವುದು, ಸರಿ ಯಾವುದು, ನೈತಿಕತೆ ಬೆಳೀತದೆ. ಅಂದರೆ ಬೌದ್ಧನ ಬಿಟ್ಟು ಮಿಕ್ಕದೆಲ್ಲ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಇದನ್ನು ಕಡೆಗಣಿಸಬಾರ್ದು. ಇದನ್ನು ಕೂಡ ನಾವು ಅತ್ಯುತ್ತಮ ಮಾಡಬೇಕಾಗ್ತದೆ. ಬಟ್ ಇಲ್ಲಿ ಇವತ್ತು ಜಿಲ್ಲಾಡಳಿತದ ವತಿಯಿಂದ ಸಂಸ್ಥೆಯವರು ಮತ್ತು ನಮ್ಮ ಡಿಒ ಎಲ್ಲ ಸೇರಿ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ. ನಾನು ಕೂಡ ಇಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ನಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಸರ್. ನಿಮ್ಮ ಸಂದರ್ಭೋಚಿತ ಮಾತಿಗೆ ಪ್ರೀತಿ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಕಾರ್ಯಕ್ರಮದಿಂದ ಮಂಗಳೂರು ಕ್ಯಾಥೋಲಿಕ ಶಿಕ್ಷಣ ಮಂಡಳಿಯ ಮಾನ್ಯ ಕಾರ್ಯದರ್ಶಿಗಳು ಸಾಮಾನ್ಯ ಅತಿ ವಂದನೀಯ ಫಾದರ್ ಪ್ರವೀಣ್ ಡಿಯೋ ಲಸ್ಸಾದೋ ಇವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಮಾನ್ಯ ಪ್ರಾಂಶುಪಾಲರಾಗಿರುವಂತಹ ವಂದನೀಯ ಫಾದರ್ ರಿಪರ್ಡ್ ಸೈಮನ್ ಪಿಂಟೋ ಇವರಲ್ಲಿ ವಿನಿಸ್ಕೊಡ್ತಾ ಇದ್ದೇನೆ. ಅವರಿಗೆ ಪ್ರೀತಿಯ ಕೃತಜ್ಞತೆಗಳು. ಸಮಯ ಬಹಳ ಮೀರಿರುವುದರಿಂದ ವೇದಿಕೆಯಲ್ಲಿ ಗೌರವಾನ್ವಿತ ಅಧಿಕಾರಿ ಬಂಧುಗಳು, ಶಿಕ್ಷಕರ ಸಂಘಟನೆಗಳ ಪ್ರಮುಖರುಗಳು ತಾವು ಬಹಳಷ್ಟು ಸಲಹೆ ಸೂಚನೆಯನ್ನು ಕೊಡುವವರು ಉಪಸ್ಥಿತರಿದ್ದೀರಿ. ತಾವೆಲ್ಲರೂ ಕೂಡ ಸಮಯದಾನವನ್ನು ಮಾಡುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ವಿನಂತಿಯನ್ನು ಮಾಡಿಕೊಂಡು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ನಮ್ಮಿಂದ ವಿಶೇಷವಾದಂತಹ ಗೌರವಾರ್ಪಣೆಯನ್ನು ಸ್ವೀಕರಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಸನ್ಮಾನ್ಯ ಶ್ರೀ ವೆಂಕಟೇಶ್ ಸುಬ್ರಾಯ ಪಟ್ಗಾರ್ ಇವರಿಂದ ಅಧ್ಯಕ್ಷೀಯ ಮಾತುಗಳು. ವೇದಿಕೆ ಮೇಲೆ ಆಸನಾಗಿದ್ದ ಎಲ್ಲ ಗೌರವಿತರೆ, ವೇದಿಕೆ ಮುಂಭಾಗದಲ್ಲಿ ಆಸನಾಗಿದ್ದ ಎಲ್ಲ ಶಿಕ್ಷಕ ಮಿತ್ರರೇ, ಈಗಾಗಲೇ ನಾವು ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ. ಸಮಯ ಸಾಕಷ್ಟು ಆಗಿದೆ. ವಿದ್ಯಾರ್ಥಿಗಳೆಲ್ಲ ತಮ್ಮ ತಮ್ಮ ಕೆಲಸದಲ್ಲಿದ್ದಾರೆ. ತಮ್ಮಲ್ಲಿ ಒಂದು ಭಾಳ ಖುಷಿ ಕೊಡುವಂಥ ವಿಷಯ ಅಂದರೆ ಈ ಒಂದು ಸಂಸ್ಥೆ ರೇಡಿಮಾರ್ ಮತ್ತು ಕ್ಯಾಥೋಲಿಕ್ ಸಂಸ್ಥೆಯ ಸಂಚಾಲಕರ ಒಂದು ಮಾರ್ಗದರ್ಶನ ಮೇರೆಗೆ ಎಲ್ಲ ಶಿಕ್ಷಕ ಸಂಘದ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಇತರ ಎಲ್ಲ ಅಧಿಕಾರಿಗಳು ಸೇರಿ ಇಲ್ಲಿ ಭಾಳ ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿದ್ದಾರೆ. ಅವರಿಗೆ ನಾನು ಜಿಲ್ಲಾ ವತಿಯಿಂದ, ನಮ್ಮ ಜಿಲ್ಲಾ ಶೈಕ್ಷಣಿಕ ಉಪನಿರ್ದೇಶಕಾಲಯ ವತಿಯಿಂದ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಡೆಸುವುದಷ್ಟು ಸುಲಭವಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಆಮೇಲೆ ಎರಡನೇದಾಗಿ ನನಗಿಲ್ಲಿ ಸನ್ಮಾನ ಮಾಡಿದೆ. ನಮಗೆ ಸನ್ಮಾನ ಮಾಡಿಸ್ಕೊಂಡು ರೂಢಿ ಭಾಳ ಕಡಿಮೆ. ನಾವು ಕಲಬುರಗಿಲಿಗೆ ಹೋದೋದಲ್ಲೆಲ್ಲ ಸಾಲ ಒಂದು 100-150 ಸಾಲ ಕಳಿಸ್ಬಿಡ್ತಾರೆ ಅನ್ಕೋಪೆ. ಆದರೆ ಇಲ್ಲಿ ಏನಾಗುತ್ತೆ, ನೀವೆಲ್ಲರೂ ಕೂಡ ಭಾಳ ಇಷ್ಟಪಟ್ಟು ಎಲ್ಲ ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು, ನಮ್ಮ ಲೀಡ್ರು ತಾರಕೇಶ್ವರಿ ಮೇಡಮ್ ಅವರ ಲೀಡರ್ಶಿಪ್ಪಲ್ಲಿ ನಮಗೆ ನಮ್ಮನ್ನು ಭಾಳ ಅಭಿನಂದನೆ ಸಲ್ಲಿಸಿದ್ದಾರೆ. ನನ್ನ ಸ್ನೇಹಿತರಾಗಿರ್ತಕ್ಕಂಥ ಜಗದೀಶ್ ಬಾಬು ಅವರು ನಮ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ನಮಗೆ ಭಾಳ ಖುಷಿಯಾಗಿದೆ. ಎಲ್ಲ ಶಿಕ್ಷಕರು ಬುದ್ಧಿವಂತರು. ಯಾಕಂದರೆ ಸ್ಟೇಟಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡುವಂಥ ಪರಿಪಾಠನೆ ಬೇರೆ. ನೀವು ಗೂಗಲ್ ಮೀಟ್ ಇರ್ಬೋದು, VC ಇರ್ಬೋದು, ಫಿಸಿಕಲ್ ಮೀಟಿಂಗ್ ಇರ್ಬೋದು, ದಕ್ಷಿಣ ಕನ್ನಡ ಅಂದ್ಕೊಳ್ಳೆ ಅವರು ಇದು ಮೈಂಡ್ ಸೆಟ್ ಬೇರೆ ಇರ್ತದೆ. ಇದಕ್ಕೆಲ್ಲ ಕಾರಣ ನೀವು ಮಾಡುವಂಥ ಕೆಲಸಗಳು ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ನಿಮ್ಮ ಈ ಕೆಲಸದ ತೀವ್ರತೆ ಮತ್ತು ನಿಖರತೆ ಇನ್ನೂ ಹೆಚ್ಚಾಗಲಿ ಅಂತೇಳಿ ನಾನು ದೇವರಲ್ಲಿ ನಾನು ಆಶಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಇಲ್ಲಿ ಮೂಡಿ ಬಂದಿದೆ. ಮುಂದಿನ ದಿನದಲ್ಲಿ ತಮ್ಮೆಲ್ಲರೂ ಕೂಡ ಶುಭವಾಗಿರಲಿ ಅಂತೇಳಿ ಹಾರೈಸ್ತಾ, ಈ ಒಂದು ಜಿಲ್ಲೆ ಅತ್ಯುನ್ನತ ಸ್ಥಾನದಲ್ಲಿ ಇರುವಂತೆ ತಾವೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾ, ತಮ್ಮೆಲ್ಲರೂ ಆರೋಗ್ಯ ಐಶ್ವರ್ಯ ಎಲ್ಲ ವೃದ್ಧಿಯಾಗಲಿ, ಈ ಒಂದು ಸಂಸ್ಥೆಯ ಶ್ರೇಯೋಭಿವೃದ್ಧಿ ಆಗಲಿ ಅಂತೇಳಿ ಆಶಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸರ್ವರನ್ನು ವಂದಿಸಿ ನಾನು ಮಾತನಾಡಿಸ್ತೇನೆ. ಜಯ ಜಯ. ಸರ್, ತಮ್ಮ ಅತ್ಯುತ್ತಮವಾದಂತಹ ಮಾರ್ಗದರ್ಶನದ ನುಡಿಗಳಿಂದ ಕೂಡಿರುವಂತಹ ಅಧ್ಯಕ್ಷೀಯ ಭಾಷಣಕ್ಕೆ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಬೆಳ್ತಂಗಡಿಯಲ್ಲಿ ನಡೀಬೇಕಾದರೆ
ಇದರ ಸಂಘಟನೆಯ ಮುತುವರ್ಜಿಯನ್ನು ವಹಿಸಿಕೊಂಡು ಎಲ್ಲರನ್ನ ಒಗ್ಗೂಡಿಸಿ ಅತ್ಯುತ್ತಮವಾಗಿ ಕಾರ್ಯಕ್ರಮದ ರೂಪುರೇಷೆಯನ್ನು ಹಾಕಿಕೊಟ್ಟಂತಹ ನಮ್ಮೆಲ್ಲರ ನೆಚ್ಚಿನ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ತಾರಕೇಶ್ವರಿ ಅವರಿಂದ ಧನ್ಯವಾದ ಸಮರ್ಪಣೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಜಿಲ್ಲೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೆಳ್ತಂಗಡಿ ಹಾಗೂ ಹೋಲಿ ರೆಡಿಮರ್ ಶಾಲೆ ಬೆಳ್ತಂಗಡಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ನಮ್ಮ ಈ ಸಭಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಬಹಳ ಸಂಭ್ರಮದಿಂದ ಮುಕ್ತಾಯವಾಗ್ತಾ ಇದೆ. ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮವನ್ನು ತಮ್ಮ ದಿವ್ಯ ಹಸ್ತದಿಂದ ಉದ್ಘಾಟನೆ ಮಾಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀ ಹರೀಶ್ ಪೂಂಜಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವದ ವಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಚಂದಿರನಂತೆ ಬಂದು ಅತ್ಯುತ್ತಮ ಮಾರ್ಗದರ್ಶನ ನೀಡಿರುವಂತಹ ಸನ್ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಆಗಿರುವಂತಹ ಶ್ರೀ ಪ್ರತಾಪ ಸಿಂಹ ನಾಯಕ್ ಕೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಬಹಳ ವ್ಯವಸ್ಥಿತವಾಗಿ ಬಹಳ ಅಚ್ಚುಕಟ್ಟಾಗಿ ವೈಭವದ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ಕಾರಣೀಕರ್ತರಾದವರು ಇಲ್ಲಿನ ಸಂಚಾಲಕರು ಹಾಗೂ ಇಲ್ಲಿನ ವಂದನೀಯ ಫಾದರ್ ಕ್ಲಿಫರ್ಡ್ ಸೈಮನ್ ಪಿಂಟೋ, ಇಲ್ಲಿಯ ಪ್ರಾಂಶುಪಾಲರು, ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗದವರು. ಅವರು ಪ್ರಾಂಶುಪಾಲರಂತೂ ಸುಮಾರು 2 ತಿಂಗಳ ಮೊದಲೇ ಮೇಡಮ್ ಯಾವ ವ್ಯವಸ್ಥೆ ಆಗಬೇಕು, ಹೇಗಾಗಬೇಕು, ನಾವೊಂದು ಜಿಲ್ಲಾ ಮಟ್ಟದ ಸಭೆಯನ್ನು ಕರೀಬೇಕು, ಅವರ ಸಲಹೆ ಸೂಚನೆಗಳನ್ನು ನಾವು ಕೇಳಬೇಕು ಅಂತ ನಮ್ಮ ಬೆನ್ನ ಹಿಂದೆ ಇದ್ದುಕೊಂಡು ಸಕಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಧೈರ್ಯವನ್ನು ಕೊಟ್ಟವರು ನಮ್ಮ ಪ್ರಾಂಶುಪಾಲರು. ಹಾಗೆಯೇ ಸಂಚಾಲಕರಾಗಿರುವಂತಹ ಅತಿ ವಂದನೀಯ ಫಾದರ್ ವಾಲ್ಟರ್ ಓಸ್ವಾಲ್ಡ್ ಡಿಮೆಲ್ಲೋ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆಯೇ ಮನೆ ಕಾರ್ಯದರ್ಶಿಗಳು, ಕ್ಯಾಥಲಿಕ್ ಶಿಕ್ಷಣ ಮಂಡಳಿ ಮಂಗಳೂರು ಆಗಿರುವಂತಹ ಸನ್ಮಾನ್ಯ ಅತಿವಂದನೀಯ ಫಾದರ್ ಪ್ರವೀಣ್ ಲಿಯೋ ಲಸ್ಸರ್ಗೋ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮೆಲ್ಲರ ನೆಚ್ಚಿನ ಉಪನಿರ್ದೇಶಕರು. ನಾವೇನು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತೇವೆ, ಯಶಸ್ವಿಯಾಗಿ ಆಡಳಿತವನ್ನು ಮಾಡ್ತೇವೆ, ಯಶಸ್ವಿಯಾಗಿ ನಾವು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ, ಯಶಸ್ವಿಯಾಗಿ ಪಾಠ ಪ್ರವಚನಗಳನ್ನು ಮಾಡ್ತೇವೆ ಅಂತ ಹೇಳಿದ್ರೆ ನಮಗೆ ಒಳ್ಳೆಯ ಅಧಿಕಾರಿಗಳು ಬೇಕು. ಆ ಒಳ್ಳೆಯ ಅಧಿಕಾರಿಯ ಸ್ಥಾನದಲ್ಲಿ ನಮ್ಮ ಉಪನಿರ್ದೇಶಕರಿದ್ದಾರೆ. ಅವರು ಈ ತಿಂಗಳಲ್ಲಿ ರಿಟೈರ್ಮೆಂಟ್ ಆಗ್ತದೆ ಅಂತ ಹೇಳುವಾಗ ಬಹಳ ಬೇಸರ ಆಗ್ತದೆ. ನನಗೂ ಬಹಳ ಸಪೋರ್ಟನ್ನು ಕೊಟ್ಟವರು, ಸಹಕಾರವನ್ನು ಕೊಟ್ಟವರು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮೆಲ್ಲರ ಪ್ರೀತಿಯ ಉಪನಿರ್ದೇಶಕರು ಸನ್ಮಾನ್ಯ ವೆಂಕಟೇಶ ಸುಬ್ರಾಯ ಕಟಗಾರ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಗೌರವದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ನಾನು ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ರಾಜಲಕ್ಷ್ಮಿ ಮೇಡಮ್ ಬರಬೇಕಾಗಿತ್ತು. ಅವರ ಪರವಾಗಿ ಬಂದಿರುವಂತಹ ಹಿರಿಯ ಉಪನ್ಯಾಸಕರು ಆಗಿರುವಂತಹ ಶಶಿಧರ್ ನಮ್ಮ ತಾಲೂಕಿನ ಶೈಕ್ಷಣಿಕ ವ್ಯವಸ್ಥೆಯ ನೋಡಲ್ ಅಧಿಕಾರಿಗಳು ಪ್ರತಿ ತಿಂಗಳು ಪ್ರತಿ ಸಲ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರುವವರು ಶಶಿಧರ್ ಅವರು. ಅವರಿಗೆ ನಾನು ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಬಿಸಿಯೂಟ ವ್ಯವಸ್ಥೆಯ ಅಧಿಕಾರಿ, ಶಿಕ್ಷಣಾಧಿಕಾರಿಗಳು, ಇಲ್ಲಿಯ ತನಕ ಅವರು ಉಪಕಾರ್ಯದರ್ಶಿ ಆಗಿದ್ದು ನಮ್ಮ ಜಿಲ್ಲಾ ಪಂಚಾಯತ್ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಕೆಲವೊಂದು ಸಮಸ್ಯೆಗಳೇನಿದೆ ಅದನ್ನು ಸರಳವಾಗಿ ನಮಗೆ ಪರಿಹಾರವನ್ನು ಮಾಡ್ತಾ ಬಂದಿರುವವರು ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಜ್ಞಾನೇಶ್ವರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಹೃದಯಪೂರ್ವಕ ವಂದನೆಗಳನ್ನು ಅಭಿವಂದನೆಗಳನ್ನು
ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಸುಮಂಗಲ ನಾಯಕ್ ಬರಬೇಕಾಗಿತ್ತು, ನನ್ನ ಫ್ರೆಂಡ್. ಅವರ ಬದಲಿಗೆ ಶೋಭಾ ಬಂದಿದ್ದಾರೆ, ಪ್ರಭಾರ ಉಪ ಸಮನ್ವಯಾಧಿಕಾರಿ ಢಾಕಾ ಜಿಲ್ಲೆ. ಅವರಿಗೂ ಕೂಡ ನನ್ನ ಆತ್ಮೀಯ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಕಳೆದ 35 ದಿನಗಳಲ್ಲಿ ನಮ್ಮ ತಾಲೂಕಿನ ಶಿಕ್ಷಣ ವ್ಯವಸ್ಥೆಯ ಹಿಡಿತವನ್ನು ಹಿಡಿಕೊಂಡು ನೇತೃತ್ವವನ್ನು ವಹಿಸಿಕೊಂಡು ಸಮರ್ಥವಾಗಿ ನಿಭಾಯಿಸಿದಂತಹ ನಮ್ಮ ನೆಚ್ಚಿನ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ನಮ್ಮ ವೆಂಕಟೇಶ್ ತೋಳ್ಬಳೆ ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಸಭಾಂಗಣದ ವ್ಯವಸ್ಥೆಯಾಗಲಿ, ಕೊಠಡಿಗಳ ವ್ಯವಸ್ಥೆಯಾಗಲಿ, ಊಟೋಪಚಾರದ ವ್ಯವಸ್ಥೆಯಾಗಲಿ, ಸಕಲ ವ್ಯವಸ್ಥೆಯನ್ನು ಮಾಡಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶ್ರೀನಿವಾಸ್, ಹಾಗೆಯೇ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಚೇತನಾಕ್ಷಿ ಎಲ್ಲೂ ಕಾಣುವುದಿಲ್ಲ, ಆದರೆ 1 ತಿಂಗಳಿಂದ ಇಲ್ಲೇ ಇದ್ರು, ಈಗಲೂ ಕೂಡ ಎಲ್ಲೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ತಾಲೂಕಿನ ಪ್ರತಿಭಾ ಕಾರಂಜಿಯ ನೋಡಲಾಗಿದ್ದಾರೆ. ಬಹಳ ಕಾರ್ಯನಿರತರಾಗಿ ಇಟ್ಟುಕೊಂಡು ಪ್ರತಿಯೊಂದು ರೈಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡು ಸಲಹೆ ಸೂಚನೆಗಳನ್ನು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣೀಭೂತರಾದಂತಹ ಪ್ರೀತಿಯ ಚೇತನಾಕ್ಷಿ ಮೇಡಮ್ಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಜಿಲ್ಲೆಯ ನೋಡಲಾಧಿಕಾರಿಗಳು ಲಕ್ಷ್ಮೀನಾರಾಯಣ್, ಪ್ರತಿಯೊಂದಕ್ಕೂ ನಾವು ಫೋನ್ ಮಾಡಿ ಕೇಳ್ತಾ ಇದ್ವಿ, ಪ್ರತಿಯೊಂದು ವ್ಯವಸ್ಥೆಗೆ ಸಲಹೆ ಸೂಚನೆಗಳನ್ನು ಕೊಟ್ಟಂತ ಲಕ್ಷ್ಮೀನಾರಾಯಣಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಇಸಿಒ ಸಿದ್ಲಿಂಗ್ ಸ್ವಾಮಿಯವರು ಕೂಡ ಬಹಳ ಸಹಕಾರ ನೀಡಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ವೇದಿಕೆಯಲ್ಲಿರುವಂತಹ ನನ್ನೆಲ್ಲ ಮಿತ್ರರು, ಅಂದರೆ ಜಿಲ್ಲೆಯ ಎಲ್ಲ ಮತ್ತು ತಾಲೂಕಿನ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು ನನ್ನ ಜೊತೆ ಇದ್ದಾರೆ, ಶಿಕ್ಷಕ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು, ಅವರೆಲ್ಲರಿಗೂ ಕೂಡ ನಾನು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಮ್ಮ ಎಲ್ಲರ ನೆಚ್ಚಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಜಯರಾಜ್, ಅವರಿಗೂ ಕೂಡ ನನ್ನ ಗೌರವದ ವಂದನೆ. ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಂಡವಾಳದ ಅಧ್ಯಕ್ಷರು ಇದ್ದಾರೆ, ಅವರಿಗೂ ಕೂಡ ಗೌರವದ ವಂದನೆ, ಪ್ರೀತಿಯ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಣಾಧಿಕಾರಿಗಳಿದ್ದಾರೆ ಭುವನೇಶ್ವರ್, ಅವರಿಗೂ ಕೂಡ ನಾನು ಸಲಹೆ ಸೂಚನೆಗಳನ್ನು ಕೇಳ್ತಾ ಇದ್ದೇನೆ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ತಾಲೂಕಿನ ಗೆಳತಿ ನಮ್ಮ ತಾಲೂಕಿನ ಟಿಪಿಯು ಇದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ತಾಲೂಕಿನ ಸಮನ್ವಯಾಧಿಕಾರಿಗಳಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಮನ್ವಯಾಧಿಕಾರಿಗಳ ಪಾಠ ಬದಲಿಸಿರುವಂತಹ ನಮ್ಮ ಇವರು ಮೋಹನ್ ಸರ್ ಇದ್ದಾರೆ, ಅವರಿಗೂ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳು. ನಮ್ಮ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವವರು, ಇಡೀ ನನ್ನ ಲೆಕ್ಕದಲ್ಲಿ ನಮ್ಮ ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನು ಕೊಡಬೇಕು ನಮ್ಮ ಆತ್ಮೀಯ ಸಹೋದರ ಅಜಿತ್ ಕೊಕ್ರಾಡಿ, ಅವರಿಗೂ ಕೂಡ ಧನ್ಯವಾದಗಳು. ಘೋಷಕರಾಗಿರುವಂತಹ ನಮ್ಮ ಧರಣೇಂದ್ರಿಗೂ ಧನ್ಯವಾದಗಳು. ಹಾಗೆಯೇ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಮಕ್ಕಳನ್ನ ಕರ್ಕೊಂಡಂತಹ ಎಲ್ಲ ಶಿಕ್ಷಕ ಬಂಧುಗಳನ್ನು, ಎಲ್ಲ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದಂತಹ ಎಲ್ಲ ಶಿಕ್ಷಕ ಬಂಧುಗಳನ್ನು, ಹಾಗೆಯೇ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ದಯಮಾಡಿ ಕ್ಷಮೆಗೆ ಬಿಟ್ಟು ಹೋಗಿದ್ರೆ ಎಲ್ಲರಿಗೂ ಕೂಡ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಆತ್ಮೀಯ ಗೆಳತಿಯರಿಗೆ, ಹಾಗೆ ಸಹೋದರ ಸಹೋದರಿಯರಿಗೆ, ಹಾಗೆ ಪರೋಕ್ಷ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲರಿಗೂ ಕೂಡ ನಾನು ನನ್ನ ಅತ್ಯಂತ ಗೌರವದ ಆತ್ಮೀಯದ ಹೃದಯಪೂರ್ವಕ ಅನಂತಾನಂತ ಧನ್ಯವಾದ ವಂದನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಭೋಜೇಗೌಡ ಸರ್ ಬರಬೇಕಾಗಿತ್ತು, ಆದರೆ ಅವರು ಒಂದು ತುರ್ತು ಕಾರಣಗಳಿಂದ ಬರಲಿಕ್ಕಾಗಿಲ್ಲ ಅಂತ ಹೇಳಿದರೆ ಸರ್ವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ಎಲ್ಲರಿಗೆ ಕೃತಜ್ಞತೆಗಳನ್ನು ಅರ್ಪಿಸುವಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ತಾರಕೇಶ್ವರಿ ಮೇಡಮ್ ಅವರಿಗೆ ಕೂಡ ಅತ್ಯಂತ ಗೌರವದ ಕೃತಜ್ಞತೆಗಳು. ಚೇತನಾಕ್ಷಿ ಮೇಡಮ್ ತಾವೊಮ್ಮೆ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು.